ಎಲ್ರಿಗೂ ನಮಸ್ಕಾರ. ನಾನು ಸ್ವಾತಿ. ಇವತ್ತು ನಾನು ನಿಮ್ಗೆಲ್ರಿಗೂ ಒಂದು ಹೊಸ ಟಾಸ್ಕನ್ನು ಕೊಡಬೇಕಂತ ಬಂದಿದ್ದೀನಿ. ಮತ್ತು ಇನ್ನೊಂದು ವಿಚಾರ, ಈ ಟಾಸ್ಕಲ್ಲಿ ಗೆದ್ದವ್ರಿಗೆ ಒಂದು ಒಳ್ಳೆ ಬಹುಮಾನನೂ ಕೊಡ್ತೀನಿ. ಟಾಸ್ಕ್ ಏನು ಅಂತೀರಾ? ಟಾಸ್ಕ್ ಏನು ಅಂತ ಹೇಳಿದ್ರೆ, ಇವತ್ತಿಂದ 1 ತಿಂಗಳ ಕಾಲ ನೀವುಗಳೆಲ್ಲ ಏನು ಮಾಡಬೇಕಂತ ಹೇಳಿದ್ರೆ, ಒಬ್ಬಂಟಿಯಾಗಿ ಒಬ್ಬರೇ ಇರಬೇಕಾಗತ್ತೆ. ಇರೋಕ್ಕಾಗತ್ತಾ? ಒಬ್ಬಂಟಿಯಾಗಿ ಅಂದರೆ ಯಾವುದೇ ಸಂಪರ್ಕ ಇರೋಂಗಿಲ್ಲ, ಯಾರ ಜೊತೆ ಮಾತಾಡೋಗಿಲ್ಲ. ನಿಮಗೆ ಬೇಕಾದ ಏನೇ ವಸ್ತುಗಳು ಬೇಕಿದ್ರೆ ಅದನ್ನು ನೀವೇನು ಮಾಡಬೇಕು? ಪೂರೈಸ್ಕೊಳ್ಬೇಕು. ಇದನ್ನು ನೀವು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಆಗಲ್ವಾ? ನನ್ನ ಕೈಲೂ ಕೂಡ ಖಂಡಿತವಾಗಿಯೂ ಆಗೋದಿಲ್ಲ. ಯಾಕೆ ನಾವು ಮನುಷ್ಯರು ಒಬ್ಬರೇ ಬದುಕಲಿಕ್ಕೆ ಇಷ್ಟಪಡೋದಿಲ್ಲ, ಅಥವಾ ನಾವು ಒಬ್ಬರೇ ಬದುಕಲಿಕ್ಕೆ ಆಗೋದಿಲ್ಲ? ತಿಳ್ಕೊಳ್ಳೋಕೆ ಇಷ್ಟಪಡ್ತೀರಾ? ತಿಳ್ಕೊಳ್ಳೋಣ ನಾವು ಇವತ್ತಿನ ಕ್ಲಾಸಲ್ಲಿ. ಮನುಷ್ಯ ಸಂಘಜೀವಿ. ಯಾಕಂತ ಹೇಳಿದ್ರೆ ಅವನು ಒಬ್ಬಂಟಿಯಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಅದು ಅವನು ಮಾನಸಿಕವಾಗಿ ಆಗಿರ್ಬೋದು, ಅಥವಾ ಅವನು ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಅವನು ಒಬ್ಬಂಟಿಯಾಗಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಈಸ್ ನಾಟ್ ಇಂಡಿಪೆಂಡೆಂಟ್, ಈಸ್ ಡಿಪೆಂಡೆಂಟ್. ಯಾಕಂದರೆ ಅವನಿಗೆ ಬೇಕಾದಂಥ ಅಗತ್ಯತೆಗಳನ್ನ ಪೂರೈಸಿಕೊಳ್ಳೋದಕ್ಕೆ ಅವನು ಮತ್ತೊಬ್ಬರ ಮೇಲೆ ಅವಲಂಬಿಸಲೇಬೇಕಾದಂಥ ಅನಿವಾರ್ಯತೆ ಇದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಅವನಿಗೆ ಬೇಕಾದಂಥ ಯಾವುದೇ ವಸ್ತುಗಳಾಗಿರ್ಬೋದು ಅಥವಾ ಸೇವೆಗಳಾಗಿರ್ಬೋದು, ಎಲ್ಲ ಸೇವೆ ಮತ್ತು ಸರಕುಗಳನ್ನು ಅವನೇ ಉತ್ಪಾದನೆ ಮಾಡಿ ಅವನು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವನು ಮತ್ತೊಬ್ಬರ ಮೇಲೆ ಅವಲಂಬನೆಯನ್ನು ಆಗಬೇಕಾಗಿರುವಂಥದ್ದು ಅನಿವಾರ್ಯ ಆಗಿದೆ ಅಂತನ್ನುವಂಥದ್ದು. ಅದು ಕೇವಲ ಒಬ್ಬ ವ್ಯಕ್ತಿ ಅಂತಲ್ಲ, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಕುಟುಂಬ ಆಗಿರ್ಬೋದು, ಅಥವಾ ಒಂದು ರಾಜ್ಯ ಆಗಿರ್ಬೋದು, ಅಥವಾ ಒಂದು ದೇಶ ಆಗಿರ್ಬೋದು, ಎಲ್ಲವೂ ಕೂಡ ಏನಾಗಿರೋದಿಲ್ಲ, ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ ಆಗಿರೋದಿಲ್ಲ ಅಂತನ್ನುವಂಥದ್ದು. ಆಗ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ, ಅವನು ಮತ್ತೊಬ್ಬರ ಮೇಲೆ ಅವಲಂಬನೆ ಆಗುವಂಥದ್ದು ಅನಿವಾರ್ಯ ಆಗಿರುತ್ತೆ. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ ಅಂತ ಅನ್ನೋದಾದರೆ, ನೀವೆಲ್ಲ ಗಮನಿಸಿರ್ಬೋದು, ಕೆಲವೊಂದ್ಸಲ ಏನಾಗ್ತದೆ ಅಂದರೆ, ಮನೆಗೆ ಯಾವಾಗ ಅತಿಥಿಗಳು ಬಂದಿರ್ತಾರೋ ಆವಾಗಲೇ ನಮ್ಮ ಮನೆಯಲ್ಲಿ ಸಕ್ಕರೆ ಖಾಲಿ ಆಗಿರ್ತದೆ ಅಥವಾ ಹಾಲು ಖಾಲಿ ಆಗಿರ್ತದೆ ಅನ್ನುವಂಥದ್ದು. ನೀವು ಅದು ನಗರ ಅಲ್ಲದ ಪ್ರದೇಶಗಳಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಆವಾಗ ನಾವೇನು ಮಾಡ್ತೀವಿ, ಪಕ್ಕದ ಮನೆಗೆ ಹೋಗ್ಬಿಟ್ಟು ನಮಗೆ ಒಂದು ಸ್ವಲ್ಪ ಸಕ್ಕರೆ ಕೊಡಿ, ನಾವು ತಂದ್ಮೇಲೆ ನಿಮಗೆ ಸಕ್ಕರೆಯನ್ನು ಕೊಡ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅನ್ನುವಂಥದ್ದು. ಸೊ ಹಾಗಾಗಿ ಇದೊಂದು ಪುಟ್ಟ ಉದಾಹರಣೆ. ಯಾಕಂತ ಹೇಳಿದ್ರೆ ನಾವು ಮತ್ತೊಬ್ಬರ ಸಹಾಯವನ್ನು ಪಡೆದುಕೊಳ್ಳಲೇಬೇಕು ಅನ್ನೋದಕ್ಕೆ ಅನ್ನುವಂಥದ್ದು. ಅಥವಾ ನೀವು ನಂತರದ ಹಂತದಲ್ಲಿ ಏನು ಮಾಡ್ತೀರಾ ಅಂತ ಹೇಳಿದ್ರೆ, ನಮ್ಗೆ ಏನಾದರೂ ಸರಕುಗಳು ಬೇಕು ಅಥವಾ ಸೇವೆಗಳು ಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ, ಮಾರುಕಟ್ಟೆಗಳಿಗೆ ಹೋಗ್ತೀವಿ. ಮಾರುಕಟ್ಟೆಗೆ ಹೋಗ್ಬಿಟ್ಟು ಏನು ಮಾಡ್ತೀವಿ, ನಮಗೆ ಬೇಕಾದಂತಹ ಸರಕು ಅಥವಾ ಸೇವೆಗಳನ್ನು ಕೊಂಡುಕೊಂಡು ಬಳಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಮಾರುಕಟ್ಟೆಗೆ ಹೋಗ್ಬಿಟ್ಟು ನೀವು ಏನಾದರೂ ವಸ್ತುಗಳನ್ನ ತಗೊಳ್ಬೇಕು ಅಂತ ಹೇಳಿದ್ರೆ, ನಾನು ಉದಾಹರಣೆಗೆ ಭಾರತವನ್ನೇ ತೆಗೆದುಕೊಳ್ತೇನೆ. ನಮ್ಮ ದೇಶದಲ್ಲಿ ನೀವು ದೇಶದ ಯಾವುದೇ ಮೂಲೆಗಾದರೂ ಹೋಗ್ಬಿಟ್ಟಲ್ಲಿ ನೀವೇನಾದರೂ ಒಂದು ವಸ್ತುವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು, ಅಲ್ಲಿ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ನೀವಿಲ್ಲಿ ಗಮನಿಸ್ತಿರ್ಬೋದು, ಇದು ಭಾರತದ ಒಂದು ಸರ್ಕಾರದಿಂದ ಅಧಿಕೃತವಾಗಿ ಹೊರಡಿಸಲಾಗಿರುವಂಥ ಒಂದು 500 ರೂಪಾಯಿಯ ನೋಟು ಅನ್ನುವಂಥದ್ದು. ನಿಮಗಿದು ಹಲವಾರು ಮೌಲ್ಯಗಳಲ್ಲಿ ಸಿಗುತ್ತೆ ಅನ್ನುವಂಥದ್ದು. ಹಾಗಾಗಿ ಯಾಕೆ ನಾನು ಈ ನೋಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ರೀತಿಯಾಗಿ ನಾವು ನಮ್ಮ ದೇಶದಲ್ಲಿ ಅಧಿಕೃತವಾಗಿ ಚಲಾವಣೆಯಲ್ಲಿರುವಂಥ ಹಣವನ್ನು ಬಳಸ್ಕೊಂಡು ನಾವೇನು ಮಾಡ್ತೀವಿ, ಒಂದು ವ್ಯಾಪಾರ ವಹಿವಾಟನ್ನು ನಡೆಸ್ತೀವಿ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ. ಈ ಹಣ ಅನ್ನುವಂಥದ್ದು ವಿಜ್ಞಾನದಲ್ಲಿ ಹೇಗೆ ಒಂದು ಚಕ್ರದ ಒಂದು ಆವಿಷ್ಕಾರ ಅನ್ನುವಂಥದ್ದು ಹೆಚ್ಚು ಬದಲಾವಣೆಗಳನ್ನು ಮಾಡ್ತೋ, ಅದೇ ರೀತಿಯಾಗಿ ಅರ್ಥಶಾಸ್ತ್ರದಲ್ಲಿ ಹಣದ ಆವಿಷ್ಕಾರ ಅನ್ನುವಂಥದ್ದು ಇಡೀ ಅರ್ಥಶಾಸ್ತ್ರಕ್ಕೆ ದಿಕ್ಕನ್ನೇ ಬದಲಿಸಿದಂಥ ಒಂದು ವಿಚಾರ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಆದರೆ ನಾನು ಈಗಾಗಲೇ ಹೇಳಿರುವ ಹಾಗೆ ನಮ್ಮ ಅಗತ್ಯತೆಗಳು ಕೇವಲ ಒಂದು ದೇಶದೊಳಗಡೆ ನಾವು ಪೂರೈಕೆಯನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ದೇಶಗಳ ನಡುವೆ ಇರುವಂತಹ ಭೌಗೋಳಿಕ ವಿಭಿನ್ನತೆಗಳು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ನಮಗೆ ಬೇರೆ ದೇಶಗಳ ಮೇಲೆ ನಾವು ಅವಲಂಬನೆ ಆಗಲೇಬೇಕಾದಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ ಅನ್ನುವಂಥದ್ದು. ಹಾಗಾಗಿ ನಾವೇನು ಮಾಡಬೇಕಾಗುತ್ತೆ ಅಂದರೆ, ನಮಗೆ ಬೇಕಾದಂಥ ಹಲವು ಸರಕುಗಳನ್ನು ಅಥವಾ ಸೇವೆಗಳನ್ನು ಬೇರೆ ರಾಷ್ಟ್ರಗಳಿಂದ ಅದನ್ನು ಪಡೆದುಕೊಳ್ಳುವಂಥ ಅನಿವಾರ್ಯತೆ ನಮಗೂ ಇದೆ. ಹಾಗೆ ಬೇರೆ ದೇಶಗಳಿಗೂ ಕೂಡ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂಥ ಸರಕುಗಳಾಗಿರ್ಬೋದು ಅಥವಾ ಸೇವೆಗಳನ್ನು ಪಡೆದುಕೊಳ್ಳುವಂಥ ಅನಿವಾರ್ಯತೆ ಇದೆ. ಹಾಗಿದ್ರೆ ನೀವು ಈ ಭಾರತದ ಒಂದು ನೋಟನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೋ ಅಥವಾ ಫಾರ್ ಎಕ್ಸಾಂಪಲ್ ಅಮೆರಿಕಕ್ಕೆ ಹೋಗ್ಬಿಟ್ಟು ನೀವು ಅಮೆರಿಕದ ಯಾವುದೋ ಒಬ್ಬ ವ್ಯಾಪಾರಿಗೆ ನಮ್ಮ ಭಾರತದ ರೂಪಾಯಿಯನ್ನು ಕೊಟ್ಬಿಟ್ಟು, ನನಗೆ ನೀನು ಮಾರ್ತಾ ಇರುವಂಥ ವಸ್ತುವನ್ನು ಕೊಡಿ ಅಂತ ಹೇಳಿದ್ರೆ, ಅವರು ವಸ್ತುವನ್ನು ನಿಮಗೆ ಕೊಡ್ತಾರಾ? ಖಂಡಿತವಾಗಿಯೂ ಕೊಡೋದಿಲ್ಲ. ಯಾಕಂತ ಹೇಳಿದರೆ ಇದು ಕೇವಲ ನಮ್ಮ ರಾಷ್ಟ್ರದ ರಾಜಕೀಯ ಎಲ್ಲೆಯೊಳಗೆ ಮಾತ್ರ ಅಧಿಕೃತವಾಗಿ ನಾವು ಬಳಸಲಿಕ್ಕೆ ಸಾಧ್ಯ ಇದೆಯೋ ಹೊರತು, ಅವರ ಒಂದು ರಾಜಕೀಯ ವ್ಯವಸ್ಥೆಯೇ ಬೇರೆ, ಅವರ ಒಂದು ಆಡಳಿತ ವ್ಯವಸ್ಥೆಯೇ ಬೇರೆ. ಅವರು ನಮ್ಮ ನೋಟನ್ನು ತೆಗೆದುಕೊಂಡು ನಿಮಗೆ ಆ ಸರಕುಗಳನ್ನು ಖಂಡಿತವಾಗಿಯೂ ಕೊಡೋದಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಅವರದೇ ದೇಶದಾದಂಥ ಹಲವಾರು ನಾಣ್ಯ ಪದ್ಧತಿಗಳು ಇದೆ ಅನ್ನುವಂಥದ್ದು. ನೀವು ಈ ಫೋಟೋವನ್ನು ಗಮನಿಸ್ತಾ ಇರ್ಬೋದು. ಇಲ್ಲಿ ನಿಮಗೆ ಹಲವಾರು ದೇಶಗಳ ಒಂದು ರೂಪಾಯಿಗಳ ಅಥವಾ ಅಲ್ಲಿ ಏನು ಹೆಸರನ್ನ ಕರೀತಾರೆ, ಅಲ್ಲಿ ಆ ಒಂದು ನಾಣ್ಯ ಪದ್ಧತಿಯ ಚಿತ್ರವನ್ನು ಇಲ್ಲಿ ನಾನು ನಿಮಗೆ ನೀಡಿದ್ದೀನಿ. ಅಮೆರಿಕ ಡಾಲರನ್ನು ಬಳಸ್ತಾ ಇದೆ, ಅಥವಾ ಲಂಡನ್ನಲ್ಲಿ ಪೌಂಡ್ ಅಂತ ಕರೀತಾರೆ ಅವರ ನಾಣ್ಯವನ್ನು.
ಹಾಗೆ ಯುರೋಪಿಯನ್ ಯೂನಿಯನ್ ಅವರು ಯೂರೋ ಡಾಲರನ್ನು ಬಳಸ್ತಾರೆ. ಅದೇ ರೀತಿಯಾಗಿ ಈಗ ಜಪಾನ್ ಅಂತ ತಗೊಂಡ್ರೆ ಅಲ್ಲಿ ಎನ್ನನ್ನು ಬಳಸ್ತಾರೆ. ಹಾಗೆ ಪ್ರತಿಯೊಂದು ದೇಶವೂ ಕೂಡ ತನ್ನದೇ ಆದಂಥ ಒಂದು ನಾಣ್ಯ ಪದ್ಧತಿಯನ್ನು ಬಳಸ್ಕೊಳ್ತಾ ಇದೆ. ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಅಲ್ಲಿನ ಒಂದು ಸರಕುಗಳನ್ನು ಕೊಂಡುಕೊಳ್ಬೇಕು ಅಂತ ಹೇಳಿದ್ರೆ ನಾವು ಅವರ ನಾಣ್ಯದ ರೂಪದಲ್ಲಿ ನಾವು ಅವರಿಗೆ ಹಣವನ್ನು ಕೊಡಬೇಕಾಗತ್ತೆ ಅನ್ನುವಂಥದ್ದು. ಹಾಗಾಗಿ ಹೇಗೆ ಮಾಡಬೇಕು ಅದನ್ನು, ಹೇಗೆ ನಾವು ಅದನ್ನು ಅವರ ಒಂದು ಹಣದ ರೂಪದಲ್ಲಿ ಕೊಡಬೇಕಾಗತ್ತೆ, ಅಥವಾ ನಮ್ಮ ಭಾರತದ ಸರಕುಗಳನ್ನು ಕೊಂಡ್ಕೊಂಡ್ರು ಅಂತ ಹೇಳಿದ್ರೆ ಅವ್ರೇನು ಮಾಡಬೇಕಾಗತ್ತೆ, ಭಾರತದ ರೂಪಾಯಿಯ ರೂಪದಲ್ಲಿ ನಮಗೆ ಹಣವನ್ನು ಕೊಡಬೇಕಾಗುತ್ತೆ ಅನ್ನುವಂಥದ್ದು. ಇಲ್ಲಿ ಒಂದು ಅಂಶ ನಮಗೆ ಗೊತ್ತಾಗ್ತಾ ಇದೆ, ಇಲ್ಲಿ ಒಂದು ವಿನಿಮಯ ಆಗಬೇಕು. ಯಾಕೆ ವಿನಿಮಯ ಆಗಬೇಕು ಅಂತ ಹೇಳಿದ್ರೆ, ನಮ್ಮ ಹಣ ಅವರ ಹಣಕ್ಕೆ ವಿನಿಮಯ ಆಗಬೇಕು, ಮತ್ತು ಅವರ ಹಣ ನಮ್ಮ ಹಣಕ್ಕೆ ವಿನಿಮಯ ಆಗಬೇಕು. ಯಾಕಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರ ಆಗಬೇಕು ಅಂತ ಹೇಳಿದರೆ ಇದಕ್ಕೆ ನಾವು ವಿನಿಮಯ ದರ ಅಂತ ಹೇಳಿಬಿಟ್ಟು ಕರಿತೀವಿ ಅನ್ನುವಂಥದ್ದು. ಹಾಗಿದ್ರೆ ಏನು ಈ ವಿನಿಮಯ ದರ ಅಂತ ಹೇಳಿದರೆ, ವಿನಿಮಯ ದರ ಅಂದರೆ ಮತ್ತೇನೂ ಅಲ್ಲ, ದ ಫಾರಿನ್ ಎಕ್ಸ್ಚೇಂಜ್ ರೇಟ್ is the rate at which one currency is exchanged for another. ಒಂದು ರಾಷ್ಟ್ರದ ಹಣವನ್ನು ನಾವು ಮತ್ತೊಂದು ರಾಷ್ಟ್ರದ ಹಣದ ರೂಪಕ್ಕೆ ವರ್ಗಾವಣೆಯನ್ನು ಮಾಡೋದಕ್ಕೆ ನಾವು ವಿನಿಮಯ ದರ ಅಂತ ಹೇಳಿಬಿಟ್ಟು ಕರಿತೀವಿ ಅನ್ನುವಂಥದ್ದು. ಈ ವಿನಿಮಯ ದರ ಏನಾಗ್ತದೆ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಸಮಾನಾಂತರವಾಗಿ ಇರೋದಿಲ್ಲ. ಅಂತ ಹೇಳಿದ್ರೆ 1 ರೂಪಾಯಿ ಈಸ್ ಈಕ್ವಲ್ ಟು 1 ಡಾಲರ್ ಅಂತ ಅಂದ್ಬಿಟ್ಟು ಖಂಡಿತವಾಗಿಯೂ ಇರೋದಿಲ್ಲ. ಯಾಕಂದ್ರೆ ನೀವು ದಿನನಿತ್ಯ ಪೇಪರ್ನಲ್ಲಿ ನೋಡ್ತಾ ಇರ್ತೀರಾ ವಿನಿಮಯ ಮೌಲ್ಯ ಎಷ್ಟಿದೆ ಅಂತ ಅಂದ್ಬಿಟ್ಟು. ಅಂದರೆ ಯೂಶುವಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಅಮೆರಿಕದ ಡಾಲರ್ಗೆ ಹೆಚ್ಚು ಬೇಡಿಕೆ ಇರೋದ್ರಿಂದ ಸಾಮಾನ್ಯವಾಗಿ ಎಲ್ಲ ರಾಷ್ಟ್ರಗಳ ಒಂದು ಹಣವನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಡಾಲರ್ಗೆ ಹೋಲಿಸಿದಂತೆ ಅದರ ಮೌಲ್ಯ ಎಷ್ಟಿದೆ ಅನ್ನೋದನ್ನು ಪ್ರತಿನಿತ್ಯ ನಾವು ತಿಳ್ಕೊಳ್ತಾ ಇರ್ತೀವಿ ಅಂತ ಅನ್ನುವಂಥದ್ದು. ಹಾಗಿದ್ರೆ ಈ ವಿನಿಮಯ ದರ ಅನ್ನುವಂಥದ್ದು ಹೇಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ, ನಮ್ಮ ಅರ್ಥಶಾಸ್ತ್ರದಲ್ಲಿ ಹೇಗೆ ಇತರ ಸರಕು ಮತ್ತು ಸೇವೆಗಳ ಬೆಲೆಗಳು ನಿರ್ಧಾರ ಆಗ್ತದೋ ಹಾಗೆ ನಮ್ಮ ದೇಶದ ಅಥವಾ ಎಲ್ಲ ರಾಷ್ಟ್ರಗಳ ಒಂದು ನಾಣ್ಯಗಳ ಮೌಲ್ಯಗಳು ಕೂಡ ನಿರ್ಧಾರ ಆಗುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಆ ಒಂದು ಹಣಕ್ಕೆ ಇರುವಂತಹ ಬೇಡಿಕೆ ಮತ್ತು ಪೂರೈಕೆಗಳ ಆಧಾರದಲ್ಲಿ ಅದರ ಮೌಲ್ಯ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ರೆ, ಯಾವ ರಾಷ್ಟ್ರದ ಹಣಕ್ಕೆ ಹೆಚ್ಚು ಬೇಡಿಕೆ ಇರ್ತದೋ ಅದರ ಮೌಲ್ಯ ಹೆಚ್ಚಾಗ್ತಾ ಹೋಗ್ತದೆ, ಯಾವ ಒಂದು ರಾಷ್ಟ್ರದ ಹಣಕ್ಕೆ ಬೇಡಿಕೆ ಕಡಿಮೆ ಇರ್ತದೋ ಅದರ ಮೌಲ್ಯ ಏನಾಗ್ತಾ ಹೋಗ್ತದೆ, ಕಡಿಮೆ ಆಗ್ತಾ ಹೋಗುತ್ತೆ ಅಂತ ಅನ್ನುವಂಥದ್ದು. ಹಾಗಿದ್ರೆ ನಾವು ಇದನ್ನ ಮಾರುಕಟ್ಟೆ ಶಕ್ತಿಗೆ ಬಿಟ್ಟು ಬಿಡಬೇಕಾ? ಮಾರುಕಟ್ಟೆ ಶಕ್ತಿ ಅಂತ ಹೇಳಿದ್ರೆ ಹೇಗೆ ಡಿಮ್ಯಾಂಡ್ ಮತ್ತೆ ಸಪ್ಲೈ ಆಗಿದೆ ಅದಕ್ಕೆ ಅನುಗುಣವಾಗಿ ಒಂದು ವಿನಿಮಯ ದರ ನಿರ್ಧಾರ ಆಗಲಿ ಅಂತ ಅಂದ್ಬಿಟ್ಟು ನಾವು ಬಿಡಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥದ್ದು. ಬಿಡಲಿಕ್ಕೆ ಅವಕಾಶ ಇದೆ ಖಂಡಿತವಾಗಿಯೂ. ಆದರೆ ನಮಗೆ ಎಲ್ರಿಗೂ ಒಂದು ಅಂಶ ಚೆನ್ನಾಗಿ ಗೊತ್ತಿದೆ ಏನಂತ ಹೇಳಿದ್ರೆ, ಇಡೀ ಒಂದು ಪ್ರಪಂಚದಲ್ಲಿರುವಂಥ ಎಲ್ಲ ರಾಷ್ಟ್ರಗಳು ಕೂಡ ಎಲ್ಲ ರೀತಿಯಿಂದಲೂ ಕೂಡ ಸಮನಾಗಿಲ್ವಾ, ಅವರು ಈಕ್ವಲಿ ಕಾಂಪಿಟೆಂಟ್ ಅಲ್ಲ. ಯಾಕಂತ ಹೇಳಿದ್ರೆ ಕೆಲವೊಂದು ರಾಷ್ಟ್ರಗಳು ಏನಾಗಿದೆ, ತುಂಬ ಅಭಿವೃದ್ಧಿಯನ್ನು ಹೊಂದಿದೆ, ಪ್ರಬಲಶಾಲಿ ರಾಷ್ಟ್ರಗಳಾಗಿದ್ದಾವೆ. ಕೆಲವೊಂದು ರಾಷ್ಟ್ರಗಳು ಇನ್ನೂ ಅಭಿವೃದ್ಧಿ ಹೊಂದುತ್ತಾ ಇದೆ, ಮತ್ತೆ ಕೆಲವೊಂದು ರಾಷ್ಟ್ರಗಳು ಅಂತ ಹೇಳಿದ್ರೆ ಇನ್ನೂ ಕೂಡ ಅನಭಿವೃದ್ಧ ಸ್ಥಿತಿಯಲ್ಲಿ ಅವು ಇವೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಏನು ಮಾಡ್ತದೆ ಅಂತ ಹೇಳಿದ್ರೆ, ಪ್ರತಿಯೊಂದು ರಾಷ್ಟ್ರಗಳ ಸರ್ಕಾರಗಳು ಕೂಡ ಏನು ಮಾಡ್ತದೆ, ತನ್ನ ರಾಷ್ಟ್ರದ ಹಣದ ಮೌಲ್ಯ ಯಾವಾಗಲೂ ಕೂಡ ಉತ್ತಮ ಸ್ಥಿತಿಯಲ್ಲಿ ಇರುವಂತೆ ನೋಡ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನ ಮಾಡುತ್ತೆ ಅನ್ನುವಂಥದ್ದು. ಅದರ ಜೊತೆಗೆ ಏನು ಮಾಡುತ್ತೆ ಅಂದರೆ, ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ತನ್ನ ಸ್ಥಿತಿ ಉತ್ತಮವಾಗಿ ಇರಬೇಕು ಅನ್ನುವ ಕಾರಣಕ್ಕಾಗಿ ಏನು ಮಾಡುತ್ತೆ, ಈ ವಿನಿಮಯ ದರವನ್ನು ಏನು ಮಾಡುತ್ತೆ, ನಿಯಂತ್ರಣವನ್ನು ಮಾಡುತ್ತೆ. ಸೊ ಅವರ್ ಟಾಪಿಕ್ ಫಾರ್ ಟುಡೇ ಈಸ್ ಎಕ್ಸ್ಚೇಂಜ್ ಕಂಟ್ರೋಲ್. ಒಂದು ರಾಷ್ಟ್ರದ ಹಣವನ್ನು ಮತ್ತೊಂದು ರಾಷ್ಟ್ರದ ಹಣಕ್ಕೆ ಪರಿವರ್ತನೆಯನ್ನು ಮಾಡೋದಕ್ಕೆ ನಾವು ವಿನಿಮಯ ದರ ಅಂತ ಕರಿತೀವಿ. ದ ಪ್ಲೇಸ್ ವೇರ್ ವಿ ಬೈ ಅಂಡ್ ಸೆಲ್ ದ ಫಾರಿನ್ ಕರೆನ್ಸೀಸ್ ಈಸ್ ನೌನ್ ಆಸ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ದೆನ್ ವಾಟ್ ಈಸ್ ಎಕ್ಸ್ಚೇಂಜ್ ಕಂಟ್ರೋಲ್ ಆರ್ ಫಾರಿನ್ ಎಕ್ಸ್ಚೇಂಜ್ ಕಂಟ್ರೋಲ್? The spirit of economic nationalism induces every country to look into primarily its own benefits. The foreign exchange control is one of the devices to fulfill this economic nationalism. Foreign exchange control is nothing but a method of state intervention in the import and exports of the country so that the adverse effect of balance of payment can be corrected. ಸರ್ಕಾರ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಈ ವಿದೇಶಿ ವಿನಿಮಯ ದರದ ನಿರ್ಧಾರದಲ್ಲಿ ಆಗಿರ್ಬೋದು, ಅಥವಾ ಒಂದು ರಾಷ್ಟ್ರದ ಬಂಡವಾಳದ ಹೊರಹರಿವು ಅಥವಾ ಒಳಹರಿವಿನಲ್ಲಾಗಿರ್ಬೋದು, ಅಥವಾ ಒಂದು ರಾಷ್ಟ್ರದಲ್ಲಿ ಆಗುವಂತಹ ಆಮದುಗಳು ಮತ್ತು ರಫ್ತುಗಳಾಗಿರ್ಬೋದು, ಇವುಗಳ ಮೇಲೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಪಡುತ್ತೆ. ಯಾಕೆ ನಿಯಂತ್ರಣವನ್ನು ಸಾಧಿಸಲಿಕ್ಕೆ ಪ್ರಯತ್ನ ಪಡುತ್ತೆ ಅಂತ ಹೇಳಿದ್ರೆ, ಆ ರಾಷ್ಟ್ರದ ಒಂದು ವಿದೇಶಿ ವ್ಯಾಪಾರದಲ್ಲಿ ಅದರ ಸ್ಥಿತಿ ಉತ್ತಮವಾಗಿರಬೇಕು ಅಂತ ಹೇಳಿದ್ರೆ ಆ ರಾಷ್ಟ್ರದ ಆಮದುಗಳು ಮತ್ತು ರಫ್ತುಗಳು ಆದಷ್ಟು ಸಮಾನಾಂತರವಾಗಿ ಇರುವಂತೆ ನೋಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡುತ್ತೆ, ವಿದೇಶಿ ವಿನಿಮಯವನ್ನು ಸರ್ಕಾರ ನಿಯಂತ್ರಣವನ್ನು ಮಾಡುತ್ತೆ ಅನ್ನುವಂಥದ್ದು. ಮೆನಿ ಎಕನಾಮಿಸ್ಟ್ ಹ್ಯಾವ್ ಟ್ರೈ ಟು ಡಿಫೈನ್ ದ foreign exchange control. Here I quote Crowther's definition. According to Crowther,
When the government of a country intervenes directly or indirectly in international payments and undertakes the authority of purchase and sale of foreign currencies, it is called as foreign exchange control. ಇದು ಕ್ರೋಥರ್ ಅವರ ಒಂದು ಡೆಫಿನೇಷನ್ ಆಗಿದೆ ಅಂತನ್ನುವಂಥದ್ದು. ಸೆಂಟ್ರಲ್ ಬ್ಯಾಂಕ್ ಆಫ್ ದ ಕಂಟ್ರಿ ವಿಲ್ ಆಕ್ಟ್ ಆಸ್ controlling authority of foreign exchange reserves. The central bank will decide the amount of foreign currencies should be provided to the international trade. ಈ ಕೇಂದ್ರ ಬ್ಯಾಂಕ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಅಗತ್ಯಕ್ಕೆ ಅನುಗುಣವಾಗಿ ಮತ್ತೆ ವಿದೇಶಿ ವಿನಿಮಯ ದರ ಸ್ಥಿರವಾಗಿ ಇರುವಂತೆ ನೋಡಿಕೊಳ್ಳುವಂಥ ಅಂಶವನ್ನು ಗಮನದಲ್ಲಿ ಇಟ್ಕೊಂಡು ಏನು ಮಾಡುತ್ತೆ ಅಂತ ಹೇಳಿದ್ರೆ ವಿದೇಶಿ ವ್ಯಾಪಾರಕ್ಕೆ ಯಾವ ಪ್ರಮಾಣದಲ್ಲಿ ನಾವು ವಿದೇಶಿ ವಿನಿಮಯವನ್ನು ನೀಡಬೇಕು ಅನ್ನೋದನ್ನು ಸೆಂಟ್ರಲ್ ಗವರ್ನಮೆಂಟು ನಿರ್ಧಾರವನ್ನು ಮಾಡುತ್ತೆ. Now we know what is foreign exchange control. Why foreign exchange control? The objectives of the foreign exchange control itself the reasons and answer for the foreign exchange control. So now we are going to know about some objectives of the foreign exchange control. The first objective of the foreign exchange control is overvaluation, adhika maulikarana. The overvaluation means some of the countries fix the value of their foreign exchange higher than the market rate. ಯಾಕೆ ಮಾಡ್ತಾರೆ ಹೀಗೆ? ಮಾರುಕಟ್ಟೆಯ ದರಕ್ಕಿಂತ ಹೆಚ್ಚಿನ ದರದಲ್ಲಿ ತಮ್ಮ ವಿದೇಶಿ ವಿನಿಮಯದ ಮೌಲ್ಯವನ್ನು ಹೆಚ್ಚು ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಹಲವಾರು ಸಂದರ್ಭಗಳಲ್ಲಿ ಈ ವಿಧಾನವನ್ನು ಅನುಸರಿಸ್ತಾರೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ಒಂದು ಯುದ್ಧದ ಸಂದರ್ಭದಲ್ಲಿ ಆಗಿರ್ಬೋದು, ಅಥವಾ ಒಂದು ರಾಷ್ಟ್ರ ಅಭಿವೃದ್ಧಿಯ ಹಂತದಲ್ಲಿ ಇದ್ದಾಗ ಆಗಿರ್ಬೋದು, ಅಥವಾ ಒಂದು ರಾಷ್ಟ್ರ ವಿದೇಶದ ಸಾಲವನ್ನ ಮರುಪಾವತಿ ಮಾಡಬೇಕಾದಂತಹ ಸಂದರ್ಭಗಳಲ್ಲಿ ನಾವೇನ್ ಮಾಡ್ತೀವಿ, ವಿ ವಿಲ್ ಯೂಸ್ ದ ಆಬ್ಜೆಕ್ಟ್ ಆಫ್ ಓವರ್ ವ್ಯಾಲ್ಯೂಯೇಷನ್. ಯಾಕಂತ ಹೇಳಿದ್ರೆ ಓವರ್ ವ್ಯಾಲ್ಯೂಯೇಷನ್ ಅಂದ್ರೆ ಮತ್ತೇನು ಅಲ್ಲ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಮ್ಮ ಒಂದು ಸ್ವದೇಶಿ ಹಣದ ಮೌಲ್ಯವನ್ನ ಹೆಚ್ಚು ಮಾಡುವಂಥದ್ದು. ಈ ಮೌಲ್ಯವನ್ನು ಹೆಚ್ಚು ಮಾಡುವಂಥದ್ದು ಅಂದ್ರೆ ಏನು? ಓಕೆ, ಇದಕ್ಕೆ ನಾನು ಒಂದು ಎಕ್ಸಾಂಪಲ್ನ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನಾನು ಭಾರತದ ಉದಾಹರಣೆಯನ್ನೇ ಕೊಡ್ತೀನಿ. ನಾವು ಭಾರತದಲ್ಲಿ ಒಂದು US ಡಾಲರ್ ಅನ್ನ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಫಾರ್ ಎಕ್ಸಾಂಪಲ್ ಒಂದು 40 ರೂಪಾಯಿ ಹಣವನ್ನ ಕೊಡ್ತಿದೀವಿ ಅಂತ ಹೇಳಿದ್ರೆ ಇಲ್ಲಿ $1 ನಾವು US ಡಾಲರ್ನ ತಗೊಬೇಕಂತ ಹೇಳಿದ್ರೆ 40 ರೂಪಾಯಿ ಭಾರತದ ಹಣವನ್ನ ಕೊಡ್ತಾ ಇರ್ತೀವಿ. ಈಗ ಓವರ್ ವ್ಯಾಲ್ಯೂಯೇಷನ್ ಮಾಡ್ಬೇಕಂದ್ರೆ ಈಗ ಭಾರತದ 40 ರೂಪಾಯಿ ಫಿಕ್ಸ್ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ಆವಾಗ ಮಾರ್ಕೆಟ್ ರೇಟ್ನಲ್ಲಿ ನಾವು ಅದಕ್ಕೆ ಅಧಿಕ ಮೌಲ್ಯವನ್ನ ಕೊಡಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ತೀವಿ, $1 ಈಸ್ ಈಕ್ವಲ್ ಟು 35 ರೂಪಾಯಿ ಅಂತ ಅಂದ್ಬಿಟ್ಟು ಮಾಡ್ಬೋದು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರದ ಹಣದ ಮೌಲ್ಯ ಏನಾಗುತ್ತೆ, ಹೆಚ್ಚಾಗುತ್ತೆ. ಇಲ್ಲಿ ನೀವು ದರ ಕಡಿಮೆ ಆಗ್ತಿದೆ ಅಂತ ಅನ್ಕೋಬಹುದಲ್ವಾ, 40ಕ್ಕಿಂತ 35 ರೂಪಾಯಿ ಕಡಿಮೆ ಅಂತ ಅನ್ಕೊಳ್ಬಹುದು. ಆದರೆ ನಮ್ಮ ಒಂದು ಕೊಂಡುಕೊಳ್ಳುವ ಶಕ್ತಿ, ನಮ್ಮ ಭಾರತೀಯ ರೂಪಾಯಿಯ ಕೊಂಡುಕೊಳ್ಳುವ ಶಕ್ತಿ ಇಲ್ಲಿ ಏನಾಯ್ತು, ಹೆಚ್ಚಾಯಿತು ಅಂತನ್ನುವಂಥದ್ದು. ಈ ರೀತಿ ಆದಾಗ ಇದು ಏನ್ ಮಾಡುತ್ತೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಹೇಗೆ ಪ್ರಭಾವವನ್ನು ಬೀರುತ್ತೆ ಅಂತ ಅನ್ನೋದಾದ್ರೆ, ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಇಂಪೋರ್ಟ್ಸ್ಗಳೇನಾಗುತ್ತೆ ಅಂತ ಹೇಳಿದ್ರೆ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಅನ್ನುವಂಥದ್ದು. ಹಾಗಾಗಿ ನಾವೇನ್ ಮಾಡ್ಬೋದು, ಈಗ ಯುದ್ಧದ ಸಮಯದಲ್ಲಿ ಆಗಿರ್ಬೋದು ಅಥವಾ ನಾವು ಅಭಿವೃದ್ಧಿಗೋಸ್ಕರ ಏನಾದರೂ ಹಲವಾರು ಕಚ್ಚಾ ವಸ್ತುಗಳನ್ನ ತರಿಸ್ಕೊಳ್ಬೇಕು ಅಂತ ಅನ್ನುವಾಗ ನಮಗೆ ಕಡಿಮೆ ಬೆಲೆಗೆ ಸರಕು ಸೇವೆಗಳು ಸಿಗ್ತವೆ ಅಂತ ಅನ್ನುವಂಥದ್ದು. ದಿಸ್ ಈಸ್ ಒನ್ ಆಫ್ ದ ಆಬ್ಜೆಕ್ಟಿವ್ ಆಫ್ foreign exchange control. The second objective of the foreign exchange control is reverse to the overvaluation, that is devaluation, ಅನಾನೀಕರಣ ಅಂತ ಅಂದ್ಬಿಟ್ಟು. ಇಲ್ಲೇನ್ ಮಾಡ್ತಾರೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನ್ ಮಾಡ್ತಾರೆ, to stimulate the exports and reduce the imports, the country will devaluate its own currency. ಒಂದು ದೇಶ ತನ್ನದೇ ಹಣದ ಮೌಲ್ಯವನ್ನ ಏನ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಈ ಒಂದು ಕ್ರಮವನ್ನ ಯಾಕೆ ಕೈಗೊಳ್ತೀವಿ ಅಂತ ಹೇಳಿದ್ರೆ ಆ ರಾಷ್ಟ್ರದ ಆಮದುಗಳನ್ನ ಏನ್ ಮಾಡಬೇಕು, ನಾವು ಕಡಿಮೆಯನ್ನ ಮಾಡಬೇಕು ಮತ್ತೆ ರಫ್ತುಗಳನ್ನ ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು. ಯಾಕಂತ ಹೇಳಿದ್ರೆ ನಾವು ನಮ್ಮ ಒಂದು ವಿದೇಶಿ ವಿನಿಮಯದ ಮೌಲ್ಯವನ್ನ ಕಡಿಮೆ ಮಾಡಿದಾಗ ಬೇರೆ ರಾಷ್ಟ್ರಗಳಿಗೆ ನಮ್ಮ ರಾಷ್ಟ್ರದ ಸರಕು ಕಡಿಮೆ ಬೆಲೆಗೆ ದೊರೆಯುತ್ತದೆ. ಹಾಗಾಗಿ ಅವ್ರೇನ್ ಮಾಡ್ತಾರೆ, ನಮ್ಮ ಸರಕುಗಳನ್ನ ಅವರು ಆಮದು ಮಾಡ್ಕೊಳ್ತಾರೆ. ಮತ್ತೆ ನಾವೇನಾದ್ರೂ ಬೇರೆ ದೇಶದ ಸರಕುಗಳನ್ನ ಕೊಂಡುಕೊಳ್ಬೇಕು ಅಂತ ಹೇಳಿದ್ರೆ ಅವುಗಳು ನಮಗೆ ಏನಾಗುತ್ತೆ, ದುಬಾರಿ ಆಗುತ್ತೆ. ಸೊ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಇಂಪೋರ್ಟ್ಸ್ ಗಳನ್ನ ಕಡಿಮೆ ಮಾಡುತ್ತೆ, ಎಕ್ಸ್ಪೋರ್ಟ್ಸ್ ಗಳನ್ನ ಜಾಸ್ತಿ ಮಾಡುತ್ತೆ ಅಂತ ಅನ್ನುವಂಥದ್ದು. ಭಾರತದಲ್ಲಿ 1966ರಲ್ಲಿ 1991ರಲ್ಲಿ ಈ ಡಿವ್ಯಾಲ್ಯೂಯೇಷನ್ ಅನ್ನುವಂಥದ್ದನ್ನ ನಾವು ಕೂಡ ಅಳವಡಿಸ್ಕೊಂಡಿದ್ದೀವಿ. ಇದು ಕೇವಲ ಭಾರತಕ್ಕೆ ಸೀಮಿತವಾಗಿರೋದ್ರಿಲ್ಲ. ಇನ್ನು 1930ರಲ್ಲಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಜರ್ಮನಿ, ಇಟಲಿ ಅಂತ ರಾಷ್ಟ್ರಗಳು ಕೂಡ ಡಿವ್ಯಾಲ್ಯೂಯೇಷನ್ ಅಂತ ಕ್ರಮಗಳನ್ನ ಕೈಗೊಂಡಿದ್ರು. The third objective of the foreign exchange control is stabilization of exchange rate. ವಿದೇಶಿ ವಿನಿಮಯ ದರದಲ್ಲಿನ ಸ್ಥಿರತೆ. Stabilization of the exchange rate is prerequisite for the economic development. Why? Because if there is any more fluctuations in the foreign exchange rate, it adversely affect the trade and commerce of the country.
ಹೆಚ್ಚು ಏರಿಳಿತಗಳಿಗೆ ವಿದೇಶಿ ವಿನಿಮಯ ದರ ಒಳಗಾಗ್ತಾ ಇದೆ ಅಂತ ಹೇಳಿದ್ರೆ ಅದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಏನ್ ಮಾಡುತ್ತೆ, ಒಂದು ರಾಷ್ಟ್ರದ ಅಭಿವೃದ್ಧಿಯ ಮೇಲೆ ಅಥವಾ ಒಂದು ರಾಷ್ಟ್ರದ ಅಂತಾರಾಷ್ಟ್ರೀಯ ವ್ಯಾಪಾರದ ಮೇಲೆ ಅದು ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಥ್ರೂ ಫಾರಿನ್ ಎಕ್ಸ್ಚೇಂಜ್ ಕಂಟ್ರೋಲ್ ವಿ ಹ್ಯಾವ್ ಟು ಸ್ಟೆಬಿಲೈಸ್ ದ ಫಾರಿನ್ ಎಕ್ಸ್ಚೇಂಜ್ ರೇಟ್. The fourth objective of the foreign exchange control is prevention of capital flight, ಬಂಡವಾಳ ಚಲನೆಯ ನಿರ್ಬಂಧ. Another important objective of the foreign exchange control is prevention of capital flight. Gold and capital funds cannot be exported without the permissions of the exchange control authority of any country. ಇಲ್ಲಿ ಯಾವುದೇ ರೀತಿಯಾದ ನಿಯಂತ್ರಣಗಳು ಇಲ್ಲ ಅಂತ ಹೇಳಿದ್ರೆ ಯಾವುದೇ ರಾಷ್ಟ್ರದಿಂದ ಅಲ್ಲಿನ ಠೇವಣಿಗಳಾಗಿರ್ಬೋದು, ಅಲ್ಲಿರುವಂಥ ಚಿನ್ನ ಆಗಿರ್ಬೋದು, ಅವುಗಳ ರೂಪದಲ್ಲಿ ಏನಾಗ್ಬೋದು ಅಂತ ಹೇಳಿದ್ರೆ ಒಂದು ರಾಷ್ಟ್ರದ ಬಂಡವಾಳ ಮತ್ತೊಂದು ರಾಷ್ಟ್ರಕ್ಕೆ ಹರಿದು ಹೋಗುವಂಥ ಸಂಭವ ಇರುತ್ತೆ. ಹಾಗಾಗಿ ಈ ಬಂಡವಾಳದ ಹೊರಹರಿವನ್ನು ನಿಯಂತ್ರಿಸುವಂಥ ಸಲುವಾಗಿ ವಿ ನೀಡ್ ಫಾರಿನ್ ಎಕ್ಸ್ಚೇಂಜ್ ಕಂಟ್ರೋಲ್. ದ ಫಿಫ್ತ್ ಆಬ್ಜೆಕ್ಟಿವ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಕಂಟ್ರೋಲ್ ಈಸ್ ಪ್ರೊಟೆಕ್ಷನ್ ಆಫ್ ಡೊಮೆಸ್ಟಿಕ್ ಇಂಡಸ್ಟ್ರೀಸ್, ಸ್ವದೇಶಿ ಕೈಗಾರಿಕೆಗಳ ರಕ್ಷಣೆ. Exchange control gives protection to the domestic industries. Is there any need to protect our domestic industries? ಖಂಡಿತವಾಗಿಯೂ ಹೌದು. ಯಾಕೆ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬೇರೆ ರಾಷ್ಟ್ರಗಳ ಹಲವಾರು ಕೈಗಾರಿಕೆಗಳ ಜೊತೆಗೆ ನಮ್ಮ ಸ್ವದೇಶಿ ಕೈಗಾರಿಕೆಗಳು ಹೋರಾಟವನ್ನು ಮಾಡಬೇಕಾಗಿರುತ್ತೆ. ಈಗ ಬೇರೆ ದೇಶಗಳ ಕೈಗಾರಿಕೆಗಳು ಅಂತ ಹೇಳುವಾಗ ಈಗ ನಾವು ಉದಾಹರಣೆಯಾಗಿ ತಗೊಳ್ಳೋದಾದರೆ ಯಾವುದೋ ಒಂದು ತುಂಬ ಅಭಿವೃದ್ಧಿ ಹೊಂದಿರುವಂತಹ ದೇಶದ ಒಂದು ಉದ್ಯಮ ಇದೆ ಅಂತ ಹೇಳಿದ್ರೆ ಅಲ್ಲಿ ಅವ್ರೇನು ಮಾಡ್ತಿರ್ತಾರೆ ಅಂದರೆ ಅವರು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಬಳಸ್ಕೊಳ್ತಾ ಇರ್ತಾರೆ ಅಥವಾ ಅವರಿಗೆ ಆ ದೇಶದಲ್ಲಿ ಕಡಿಮೆ ಬೆಲೆಗೆ ಕಚ್ಚಾ ವಸ್ತುಗಳು ಸಿಗ್ತಾ ಇರ್ತವೆ ಅನ್ನುವಂಥದ್ದು. ಹಾಗಾಗಿ ಹಲವಾರು ಅನುಕೂಲಗಳ ಕಾರಣದಿಂದಾಗಿ ಅವರೇನು ಮಾಡ್ಬೋದು, ನಮ್ಮ ದೇಶದ ಕೈಗಾರಿಕೆಗಳು ಉತ್ಪಾದನೆ ಮಾಡುವಂತಹ ಸರಕುಗಳನ್ನೇ ಅದೇ ಗುಣಮಟ್ಟದ ಸರಕುಗಳನ್ನೇ ನಮಗಿಂತ ಕಡಿಮೆ ಬೆಲೆಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂಥ ಶಕ್ತಿಯನ್ನು ಹೊಂದಿರ್ತಾರೆ. ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಸ್ವದೇಶದ ಎಲ್ಲ ಕೈಗಾರಿಕೆಗಳ ಮೇಲೂ ಕೂಡ ಅದೇನು ಮಾಡುತ್ತೆ, ಹೊಡೆತವನ್ನು ಉಂಟು ಮಾಡುತ್ತೆ. ಈ ರೀತಿಯ ಸಂದರ್ಭಗಳಲ್ಲಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಸರ್ಕಾರ ಏನು ಮಾಡಬೇಕು ಅಂದರೆ ನಮ್ಮ ಸ್ವದೇಶಿ ಕೈಗಾರಿಕೆಗಳನ್ನು ಉಳಿಸಿಕೊಳ್ಳುವಂತಹ ಸಲುವಾಗಿ ಅವುಗಳಿಗೆ ಏನು ಮಾಡಬೇಕಂತ ಹೇಳಿದ್ರೆ ಅವುಗಳು ತಮ್ಮ ಸರಕುಗಳನ್ನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋದಕ್ಕೋಸ್ಕರ ಅವ್ರಿಗೆ ಎಕ್ಸ್ಪೋರ್ಟ್ ಸಬ್ಸಿಡಿಯನ್ನು ಕೊಡುವಂಥದ್ದು, ಈ ರೀತಿಯ ಹಲವಾರು ಕ್ರಮಗಳನ್ನು ಕೈಗೊಳ್ಳುವ ಮುಖಾಂತರ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವದೇಶಿ ಕೈಗಾರಿಕೆಗಳನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಸೊ ಇದು ವಿನಿಮಯ ನಿಯಂತ್ರಣದ ಮತ್ತೊಂದು ಪ್ರಮುಖ ಉದ್ದೇಶ ಆಗಿದೆ ಅಂತ ಅನ್ನುವಂಥದ್ದು. And the sixth objective of the most important objective of the foreign exchange control is checking of non-essential imports. ಒಂದು ರಾಷ್ಟ್ರ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡ್ತಿರ್ತೀವಿ, ವಿ ಮೇ ಇಂಪೋರ್ಟ್ ಮೆನಿ ಟೈಪ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ರೈಟ್? It may be essential goods, it may be luxurious goods, it may be harmful goods, right? ಹಾಗಾಗಿ ಎಲ್ಲ ರೀತಿಯ ಸರಕುಗಳನ್ನು ನಾವು ಆಮದು ಮಾಡಲಿಕ್ಕೆ ಮುಕ್ತವಾಗಿ ಅವಕಾಶವನ್ನು ಕೊಟ್ಟಾಗ ಏನಾಗುತ್ತೆ ಅಂದರೆ ಅದು ಒಂದು ರಾಷ್ಟ್ರದ ಮೇಲೆ ಪ್ರಭಾವವನ್ನು ಬೀರ್ಬೋದು, ಕೆಟ್ಟ ಪರಿಣಾಮವನ್ನು ಬೀರ್ಬೋದು ಅನ್ನುವಂಥದ್ದು. ಯಾಕೆ ಅಂತ ಹೇಳಿದ್ರೆ ಒಂದು ರಾಷ್ಟ್ರ ಆರ್ಥಿಕವಾಗಿ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇತ್ತು ಅನ್ನೋ ಸಂದರ್ಭದಲ್ಲಿ ನೀವೇನಾದರೂ ಯಾವುದೋ ವ್ಯಕ್ತಿಯ ಒಂದು ಸಂಸ್ಥೆ ಏನು ಮಾಡ್ಬೋದು, ಯಾವುದೋ ಒಂದು ಐಷಾರಾಮಿ ಕಾರನ್ನು ಅಥವಾ ಒಂದು ಐಷಾರಾಮಿ ಸರಕುಗಳನ್ನು ಆಮದು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ಬೋದು, ಅಥವಾ ಆರೋಗ್ಯಕ್ಕೆ ಹಾನಿಕಾರಕವಾದಂತಹ ಮತ್ತೆ ಅಗತ್ಯವಲ್ಲದಂತಹ ಆಮದುಗಳನ್ನು ಮಾಡಲು ಪ್ರಯತ್ನ ಪಟ್ಟಾಗ ಏನು ಮಾಡ್ಬೋದು, ಈ ಕಂಟ್ರೋಲಿಂಗ್ ಅಥಾರಿಟಿ ಏನು ಮಾಡ್ಬೋದು, ಆ ರೀತಿಯ ಆಮದುಗಳನ್ನು ನಿರ್ಬಂಧ ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಅವರಿಗೆ ಬೇಕಾದ ವಿದೇಶಿ ವಿನಿಮಯವನ್ನು ಒದಗಿಸಿಕೊಡುವಂಥವ್ರು ಯಾರು? ಕಂಟ್ರೋಲಿಂಗ್ ಅಥಾರಿಟಿ ಆಫ್ ಎಕ್ಸ್ಚೇಂಜ್ ಕಂಟ್ರೋಲ್, ದಟ್ ಈಸ್ ನಥಿಂಗ್ ಬಟ್ ಸೆಂಟ್ರಲ್ ಬ್ಯಾಂಕ್ ಆಫ್ ಅವರ್ ಕಂಟ್ರಿ. ಸೊ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ಈ ರೀತಿಯ ಸಂದರ್ಭಗಳಲ್ಲಿ ಅನಗತ್ಯ ಆಮದುಗಳನ್ನು ಏನು ಮಾಡ್ತಾರೆ, ನಿರ್ಬಂಧವನ್ನು ಮಾಡ್ತಾರೆ. ಈ ಮೂಲಕವಾಗಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಈ ಅನಗತ್ಯ ಆಮದಿಗೆ ಬಳಸ್ಕೊಳ್ತಾ ಇದ್ದಂತಹ ವಿದೇಶಿ ವಿನಿಮಯವನ್ನು ನಾವು ಅಗತ್ಯವಾಗಿ ಬೇಕಾದಂಥ ಫಾರ್ ಎಕ್ಸಾಂಪಲ್ ಎಸೆನ್ಷಿಯಲ್ ಗೂಡ್ಸ್ ಆಗಿರ್ಬೋದು ಅಥವಾ ನಮಗೆ ಬೇಕಾದಂಥ ರಾ ಮೆಟೀರಿಯಲ್ಸ್ಗಳಾಗಿರ್ಬೋದು, ಇವುಗಳಿಗೆ ಅದನ್ನು ಬಳಸ್ಕೊಳ್ಳಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ಅಂತ ಅನ್ನುವಂಥದ್ದು. The seventh objective of the exchange control is remedy to unfavorable balance of payments. ಇದು ಪಾವತಿ ಶಿಲ್ಕಿನ ಅಸಮತೋಲದ ನಿವಾರಣೆಗೆ ಒಂದು ಕ್ರಮವಾಗಿ ನಾವು ಎಕ್ಸ್ಚೇಂಜ್ ಕಂಟ್ರೋಲ್ನ ಬಳಸ್ಕೊಳ್ತೀವಿ ಅನ್ನುವಂಥದ್ದು. ಏನು ಪಾವತಿ ಶಿಲ್ಕ ಅಂದರೆ ಎಲ್ರಿಗೂ ಗೊತ್ತು, ಇಟ್ ಇಸ್ ದ ಲಿಸ್ಟ್ ಆಫ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್ ಅಂತ ಅನ್ನುವಂಥದ್ದು. ಪ್ರತಿಯೊಂದು ರಾಷ್ಟ್ರವು ಏನು ಮಾಡ್ತಾ ಇರುತ್ತೆ ಅಂದರೆ ಇಟ್ ಆಲ್ವೇಸ್ ಟ್ರೈಸ್ ಟು ಮ್ಯಾಕ್ಸಿಮಮ್ ಇಸ್ ಎಕ್ಸ್ಪೋರ್ಟ್ಸ್ ಕಂಪೇರ್ ಟು ಇಂಪೋರ್ಟ್ಸ್. ತನ್ನ ಆಮದಿಗಿಂತ ರಫ್ತುಗಳ ಪ್ರಮಾಣವನ್ನು ಹೆಚ್ಚಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತದೆ ಅಂತ ಅನ್ನುವಂಥದ್ದು. ಇದು ಮತ್ತೇನೂ ಅಲ್ಲ, ಆಮದು ಅಂತ ಹೇಳಿದ್ರೆ ಖರ್ಚು ಅಂತ ಇಟ್ಕೊಳ್ಳಿ, ನಿಮಗೆ ರಫ್ತು ಅಂತ ಹೇಳುವಾಗ ನಮ್ಗೇನು ಸಿಗುತ್ತೆ, ಆದಾಯ ಸಿಗುತ್ತೆ. ಆಮದು ಅಂತ ಹೇಳಿದ್ರೆ ಹೌದಲ್ವಾ, ನಾವು ಕೊಂಡುಕೊಳ್ಳುವಂಥದ್ದು. ಇಡೀ ದೇಶವನ್ನು ನೀವು ಒಂದು ಕುಟುಂಬವಾಗಿ ಒಬ್ಬ ವ್ಯಕ್ತಿಯಾಗಿ ನೋಡಿ, ಆಮದು ಅಂತ ಹೇಳಿದ್ರೆ ನಾವು ಕೊಂಡುಕೊಳ್ಳುವಂಥದ್ದು, ರಫ್ತು ಅಂತ ಹೇಳಿದ್ರೆ ನಾವು ವಸ್ತುಗಳನ್ನು ಮಾರಾಟ ಮಾಡುವಂಥದ್ದು. ಹಾಗಾಗಿ ಒಬ್ಬ ವ್ಯಕ್ತಿ ಹೇಗೆ
ತನ್ನ ಮಾರಾಟಗಳೇ ಹೆಚ್ಚಾಗಬೇಕು, ತಾನು ಕೊಂಡುಕೊಳ್ಳೋದಿಂಕ ತನ್ನ ಖರ್ಚಿಗಿಂತ ಆದಾಯ ಹೆಚ್ಚಾಗಬೇಕು ಅಂತ ನೋಡ್ಕೊಳ್ತಾನೋ, ಅದೇ ರೀತಿಯಾಗಿ ಒಂದು ರಾಷ್ಟ್ರವೂ ಕೂಡ ಏನು ಮಾಡುತ್ತೆ ಅಂತ ಹೇಳಿದ್ರೆ ತನ್ನ ರಫ್ತುಗಳು ಹೆಚ್ಚಾಗಿರುವಂತೆ ನೋಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಪಡುತ್ತೆ ಎನ್ನುವಂಥದ್ದು. ಆಮದುಗಳ ಪ್ರಮಾಣ ಏನಾದರೂ ಕಂಟಿನ್ಯೂಸ್ ಆಗಿ ಹೆಚ್ಚಾಗ್ತಿದೆ ಅಂತ ಅನ್ನೋದಾದ್ರೆ ಅಥವಾ ದೀರ್ಘಕಾಲದಲ್ಲಿ ಅದೇನು ಹೆಚ್ಚಾಗ್ತಿದೆ ಅಂತ ಅನ್ನುವಾಗ ಸರ್ಕಾರಗಳು ಏನು ಮಾಡ್ತದೆ ಅಂತ ಹೇಳಿದ್ರೆ ಆಮದನ್ನ ನಿರ್ಬಂಧಗೊಳಿಸುವಂಥ ಅಥವಾ ಅನಗತ್ಯ ಆಮದುಗಳು ಅಂತ ನಾನೇನು ಹೇಳಿದೆ ಅವುಗಳನ್ನು ಕಡಿಮೆ ಮಾಡುವಂತೆ ಕ್ರಮಗಳನ್ನು ಕೈಗೊಳ್ಬೋದು. ಅದೇ ರೀತಿಯಾಗಿ ದೇಶದ ರಫ್ತುಗಳನ್ನು ಹೆಚ್ಚು ಮಾಡಿಸುವಂಥ ಕ್ರಮಗಳನ್ನು ಕೂಡ ಏನು ಮಾಡುತ್ತೆ ಸರ್ಕಾರ ಕೈಗೊಳ್ಳುತ್ತೆ. ಈ ರೀತಿಯಾಗಿ ಏನು ಮಾಡುತ್ತೆ ಅಂದರೆ ಈ ಪಾವತಿ ಶಿಲ್ಕಿನಲ್ಲಿ ಆದಷ್ಟು ಒಂದಷ್ಟು ಸಮತೋಲನವನ್ನು ತರಲಿಕ್ಕೆ ಅಥವಾ ನಮಗೆ ಪಾವತಿ ಶಿಲ್ಕು ನಮಗೆ ಅನುಕೂಲಕರವಾದ ರೀತಿಯಲ್ಲಿ ಇರುವಂತೆ ನೋಡ್ಕೊಳ್ಳೋದಕ್ಕೆ ಸಹಾಯವನ್ನ ಮಾಡುತ್ತೆ. 8th objective of the foreign exchange control is repaying foreign debt. ವಿದೇಶಿ ಸಾಲದ ಮರುಪಾವತಿ. ಒಂದು ರಾಷ್ಟ್ರ ಅಂತ ಹೇಳಿದ್ರೆ ಅದು ಕೇವಲ ತನ್ನ ರಾಷ್ಟ್ರದೊಳಗಿನ ಒಂದು ಕೇಂದ್ರ ಬ್ಯಾಂಕಿನಿಂದನೋ ಅಥವಾ ಒಂದು ರಾಷ್ಟ್ರದಲ್ಲಿರುವ ಸಾರ್ವಜನಿಕರಿಂದ ಮಾತ್ರ ಸಾಲವನ್ನು ತೆಗೆದುಕೊಳ್ಳೋದಿಲ್ಲ. ಅದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಬೇರೆ ರಾಷ್ಟ್ರಗಳಿಂದಲೂ ಕೂಡ ಏನ್ ಮಾಡುತ್ತೆ ಸಾಲಗಳನ್ನ ತೆಗೆದುಕೊಳ್ಳುತ್ತೆ. ನಾವು ಸಾಲ ತೆಗೆದುಕೊಂಡು ಏನ್ ಮಾಡ್ಬೇಕು ಅದನ್ನ ಮತ್ತೆ ನಾವು ಅದನ್ನ ಮರುಪಾವತಿಯನ್ನ ಮಾಡಬೇಕು. ಮರುಪಾವತಿಯನ್ನ ನಾವು ಅವರ ದೇಶದ ನಾಣ್ಯದ ಪದ್ಧತಿಯಲ್ಲೇ ನಾವು ಮಾಡಬೇಕಾಗಿರುತ್ತೆ. ಅದಕ್ಕೆ ನಮಗೆ ಏನ್ ಬೇಕಾಗ್ತದೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಬೇಕಾಗುತ್ತೆ. ಹಾಗಾಗಿ ಸರ್ಕಾರ ಏನ್ ಮಾಡುತ್ತೆ ಅಥವಾ ಇದನ್ನ ನಿಯಂತ್ರಣ ಮಾಡುವಂತಹ ಪ್ರಾಧಿಕಾರ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಸಿಗುವಂತಹ ಒಂದು ಆದಾಯ ಇರುತ್ತೆ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ನ ಉಳಿಸ್ಕೊಂಡು ಏನ್ ಮಾಡುತ್ತೆ ಅದನ್ನ ವಿದೇಶಿ ಸಾಲವನ್ನ ಮರುಪಾವತಿಯನ್ನ ಮಾಡಲಿಕ್ಕೆ ಬಳಕೆಯನ್ನ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು. ಅಂಡ್ ದ ನೆಕ್ಸ್ಟ್ ಆಬ್ಜೆಕ್ಟಿವ್ ಆಫ್ ದ ಎಕ್ಸ್ಚೇಂಜ್ ಕಂಟ್ರೋಲ್ ಇಸ್ ದ ಎಕ್ಸ್ಚೇಂಜ್ ಕಂಟ್ರೋಲ್ ಹೆಲ್ಪ್ಸ್ ದ ಪ್ಲಾನಿಂಗ್ ಪ್ರೋಸೆಸ್ ಆಫ್ ದ ಕಂಟ್ರಿ. ಒಂದು ರಾಷ್ಟ್ರದ ಅಭಿವೃದ್ಧಿಗೆ ಈ ಎಕ್ಸ್ಚೇಂಜ್ ಕಂಟ್ರೋಲ್ ಸಹಾಯವನ್ನ ಮಾಡುತ್ತೆ. ಹೌ ಹೇಗೆ ಅಂತ ಹೇಳಿದ್ರೆ ಒಂದು ರಾಷ್ಟ್ರ ಅಂತ ಹೇಳಿದ್ರೆ ಆ ರಾಷ್ಟ್ರದಲ್ಲಿ ಏನಂತ ಹೇಳಿದ್ರೆ ಅದು ಹಲವಾರು ಅಭಿವೃದ್ಧಿ ಹಂತಗಳಲ್ಲಿ ಇರುತ್ತೆ ಅನ್ನುವಂಥದ್ದು. ಒಂದು ಹಂತದಲ್ಲಿ ಅದೇನ್ ಮಾಡ್ತಿರ್ಬೋದು ಇಂಡಸ್ಟ್ರಿಯಲೈಸೇಷನ್ ನ ಮಾಡ್ತಿರ್ಬೋದು ಅಥವಾ ಒಂದು ಹಂತದಲ್ಲಿ ಅಭಿವೃದ್ಧಿಯ ಮೊದಲ ಹಂತದಲ್ಲಿ ಇರ್ಬೋದು. ಅಭಿವೃದ್ಧಿಯ ಆರಂಭಿಕ ಹಂತದಲ್ಲಿ ಇರುವಾಗ ಅಥವಾ ಒಂದಷ್ಟು ಇಂಡಸ್ಟ್ರಿಗಳನ್ನ ಆರಂಭ ಮಾಡಬೇಕು ಅಂತನ್ನುವಾಗ ಆ ರಾಷ್ಟ್ರಕ್ಕೆ ಹೆಚ್ಚು ಆಮದುಗಳ ಅವಶ್ಯಕತೆ ಇರುತ್ತೆ. ಫಾರ್ ಎಕ್ಸಾಂಪಲ್ ದೇ ಮೇ ಇಂಪೋರ್ಟ್ ದ ಟೆಕ್ನಾಲಜಿ ಆಫ್ ಅದರ್ ಕಂಟ್ರಿ, ದೇ ಮೇ ಇಂಪೋರ್ಟ್ ದ ರಾ ಮೆಟೀರಿಯಲ್ಸ್ ಫ್ರಮ್ ಅದರ್ ಕಂಟ್ರೀಸ್. ಅವಾಗ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ನಮಗೆ ಆಮದುಗಳು ಏನಾಗಬೇಕಾಗುತ್ತೆ ಕಡಿಮೆ ಬೆಲೆಗೆ ಸಿಗಬೇಕಾಗುತ್ತೆ. ಮತ್ತೊಂದು ಹಂತದಲ್ಲಿ ಏನಾಗ್ಬೋದು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರದಲ್ಲಿ ಉತ್ಪಾದನೆ ಹೆಚ್ಚಾಗಿ ಮಾಡ್ತಾ ಇರುವಂತಹ ಸಂದರ್ಭಗಳು ಕೂಡ ಇರುತ್ತೆ. ಆವಾಗ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ನಾವು ವಿ ಹ್ಯಾವ್ ಟು ಪ್ರಮೋಟ್ ದ ಎಕ್ಸ್ಪೋರ್ಟ್ಸ್ಗಳನ್ನ ನಾವು ಹೆಚ್ಚಾಗಿ ಪ್ರಮೋಟ್ ಅನ್ನ ಮಾಡಬೇಕಾಗುತ್ತೆ. ಈ ಒಂದು ಸಂದರ್ಭಗಳಲ್ಲಿ ಏನು ಮಾಡುತ್ತೆ ಈ ನಿಯಂತ್ರಣ ಪ್ರಾಧಿಕಾರ ಅಥವಾ ಸರ್ಕಾರ ಅನ್ನುವಂಥದ್ದು ಏನು ಮಾಡುತ್ತೆ ಒಂದು ರಾಷ್ಟ್ರದಲ್ಲಿರುವಂಥ ಪರಿಸ್ಥಿತಿಗೆ ಅನುಸಾರವಾಗಿ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರದಲ್ಲಿ ಈಗ ಆಮದುಗಳು ಹೆಚ್ಚಾಗಬೇಕಾಗಿದೆಯಾ ಅಥವಾ ನಾವು ರಫ್ತುಗಳನ್ನು ಹೆಚ್ಚಾಗಿ ಮಾಡಬೇಕಾ ಈ ಸಂದರ್ಭದಲ್ಲಿ ಇದಕ್ಕೆ ಅನುಗುಣವಾಗಿ ಏನು ಮಾಡುತ್ತೆ ತನ್ನ ವಿದೇಶಿ ವಿನಿಮಯವನ್ನ ನಿಯಂತ್ರಣವನ್ನ ಮಾಡಿಕೊಳ್ಳುತ್ತೆ ಅನ್ನುವಂಥದ್ದು. ಅಂಡ್ ಒನ್ ಮೋರ್ ಆಬ್ಜೆಕ್ಟಿವ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಕಂಟ್ರೋಲ್ ಇಸ್ ರಿಟಾಲಿಯೇಷನ್, ಪ್ರತೀಕಾರ. ನಮಗೆಲ್ಲ ಗೊತ್ತಿದೆ, ನಾವೆಲ್ಲ ಪ್ರಪಂಚದಲ್ಲಿರುವಂಥ ಎಲ್ಲ ರಾಷ್ಟ್ರಗಳು ಕೂಡ ಅಸ್ತಿತ್ವದಲ್ಲಿ ಇದ್ರೂ ಕೂಡ ಕೆಲವೊಂದು ರಾಷ್ಟ್ರಗಳ ನಡುವೆ ನಮ್ಮ ಸಂಬಂಧ ಅಷ್ಟು ಚೆನ್ನಾಗಿ ಇರೋದಿಲ್ಲ ಅಂತ ಅನ್ನುವಂಥದ್ದು. ಹಾಗಾಗಿ ಆ ರಾಷ್ಟ್ರಗಳು ನಮ್ಮ ಮೇಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಮಾಡಬಾರ್ದು ಅಧಿಕಾರವನ್ನ ಚಲಾಯಿಸಬಾರ್ದು ಮತ್ತೆ ನಾವು ಕೂಡ ಅವುಗಳಿಗೆ ಸಹಾಯವನ್ನ ಮಾಡಬಾರ್ದು ಅನ್ನುವಂಥ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ಆ ರಾಷ್ಟ್ರಗಳಿಗೆ ನಾವು ಮಾಡುವ ಎಕ್ಸ್ಪೋರ್ಟ್ಗಳ ಬೆಲೆಯನ್ನು ನಾವು ಹೆಚ್ಚಿಸಬಹುದು ಕೇವಲ ಅದೇ ರಾಷ್ಟ್ರಕ್ಕೆ. ಅಥವಾ ನಾವು ಅದರಲ್ಲಿ ಏಕಸ್ವಾಮ್ಯ ಅಧಿಕಾರವನ್ನು ಹೊಂದಿರ್ತೀವಿ. ನಾವು ನಮ್ಮ ರಾಷ್ಟ್ರದ ಸರಕುಗಳು ಅಂತ ನಮ್ಮ ವಿದೇಶಿ ವಿನಿಮಯ ಅಂತ ಹೇಳುವಾಗ ಅವುಗಳ ಮುಖಾಂತರ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ಆ ರಾಷ್ಟ್ರಗಳಿಗೆ ನಾವು ಯಾವುದೇ ರೀತಿಯ ಸಹಕಾರವನ್ನು ನೀಡದೇ ಇರುವಂತಹ ಒಂದು ಕ್ರಮವನ್ನ ನಾವು ಅನುಸರಿಸಬಹುದು. ಈಗ ನೀವು ಡೊನಾಲ್ಡ್ ಟ್ರಂಪ್ ಅವರು ಈ ಕೊರೋನಾ ವೈರಸ್ ಇದಾದಾಗ ಕೇಳಿರ್ಬೋದು ಚೀನಾದ ವಿರುದ್ಧ ಎಷ್ಟು ಹರಿಹಾಯ್ದಿದ್ರು, ಅದರ ಒಂದು ಇಂಟರ್ನ್ಯಾಷನಲ್ ಟ್ರೇಡ್ ಮೇಲೆ ಯಾವುದೇ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ರು ಅಂತ ಅನ್ನುವಂಥದ್ದು. ದಿಸ್ ಒನ್ ಆಫ್ ದ ಎಕ್ಸಾಂಪಲ್ ಫಾರ್ ರಿಟಾಲಿಯೇಷನ್ ಅಂತ. ರಿಟಾಲಿಯೇಷನ್ ಅನ್ನುವಂಥದ್ದು ಅಷ್ಟೊಂದು ಉತ್ತಮ ಕ್ರಮ ಅಲ್ಲದೇ ಇದ್ರೂ ಕೂಡ ನಾವು ನಮ್ಮ ದೇಶದ ರಕ್ಷಣೆ ಅಂತ ಬಂದಾಗ ಕೆಲವೊಂದು ಸಲ ಈ ಕ್ರಮವನ್ನು ಕೂಡ ನಾವು ಅನುಸರಿಸಬೇಕಾಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಅಬ್ಜೆಕ್ಟಿವ್ಸ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಕಂಟ್ರೋಲ್. To fulfill the objectives of exchange control, we have many methods. We will call it as exchange control methods. ನಾವು ಎಕ್ಸ್ಚೇಂಜ್ ಕಂಟ್ರೋಲ್ ಮೆಥಡ್ಸ್ಗೆ ಹೋಗೋಕ್ಕೆ ಮುಂಚೆ ಒಂದಷ್ಟು ಅಂಶಗಳು ನಿಮಗೆ ಸ್ಪಷ್ಟವಾಗಿರಬೇಕು. ಯಾವುದು ಅಂತ ಹೇಳಿದ್ರೆ ನಮ್ಮ ವಿದೇಶಿ ವಿನಿಮಯ ನಿಯಂತ್ರಣ ಅಂತ ಹೇಳಿದ್ರೆ ಅದರಲ್ಲಿ ವಿದೇಶಿ ವಿನಿಮಯದ ನಿರ್ಧಾರದಲ್ಲಿ ಸಂಪೂರ್ಣವಾಗಿ ಸರ್ಕಾರದ ಹಸ್ತಕ್ಷೇಪ ಇರುತ್ತೆ, ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇರುತ್ತೆ ಒಂದು.
ಮತ್ತೊಂದು ನಮ್ಮೆಲ್ಲ ವಿದೇಶಿ ವಿನಿಮಯ ಸಂಗ್ರಹ ಕೇಂದ್ರ ಬ್ಯಾಂಕಿನಲ್ಲಿ ಇರುತ್ತೆ. ಮತ್ತೆ ನಾವು ಮಾಡಬೇಕಾದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಮಾಡುವಂಥ ಯಾವುದೇ ಪಾವತಿಗಳಾಗಬಹುದು, ಅದು ಆಗುವಂಥದ್ದು ಯಾವುದು ಕೇಂದ್ರ ಬ್ಯಾಂಕಿನ ಮುಖಾಂತರ ಅನ್ನುವಂಥದ್ದು. ಮತ್ತೆ ಸರ್ಕಾರ ಮತ್ತೆ ಕೇಂದ್ರ ಬ್ಯಾಂಕ್ಗಳು ಏನು ಮಾಡುತ್ತೆ ಅಂದರೆ ವಿದೇಶಿ ವಿನಿಮಯ ದರವನ್ನು ತಮಗೆ ಬೇಕಾದಂತೆ, ತಮಗೆ ಅಂತ ಹೇಳಿದ್ರೆ ದೇಶಕ್ಕೆ ಅನುಕೂಲವಾಗುವಂಥ ರೀತಿಯಲ್ಲಿ ಏನು ಮಾಡ್ತಿರ್ತಾರೆ, ಬದಲಾವಣೆಯನ್ನು ಮಾಡ್ತಾ ಇರ್ತಾರೆ ಅಂತ ಅನ್ನುವಂಥದ್ದು. ಇದಿಷ್ಟು ಅಂಶಗಳು ನಿಮಗೆ ಗಮನದಲ್ಲಿರಬೇಕು ಅನ್ನುವಂಥದ್ದು. So we have classified the exchange control methods into two categories, and they are direct methods and indirect methods. Direct methods ಅಲ್ಲೂ ಕೂಡ ಒಂದಷ್ಟು ವಿಧಗಳಿದ್ದಾವೆ, ಮತ್ತೆ ಇಂಡೈರೆಕ್ಟ್ ಮೆಥಡ್ಸ್ ಅಲ್ಲೂ ಕೂಡ ಒಂದಷ್ಟು ವಿಧಗಳು ಇದೆ ಅನ್ನುವಂಥದ್ದು. ಅವುಗಳನ್ನು ನಾವೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. Now first we will discuss the direct methods of exchange control. In that, the first method of exchange control is intervention, ಮಧ್ಯ ಪ್ರವೇಶಿಸುವಿಕೆ. Who will intervene? The government will intervene in the fixing of exchange rate. The government may raise the value of its currency, or government may hold the value of its currency down. We will call it as pegging exchange rates. ಸರ್ಕಾರ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಒಂದು ತನ್ನ ವಿದೇಶಿ ವಿನಿಮಯದ ಅಥವಾ ತನ್ನ ಸ್ವದೇಶಿ ಹಣದ ಮೌಲ್ಯವನ್ನು ಏನು ಮಾಡ್ಬೋದು, ಹೆಚ್ಚು ಮಾಡ್ಬೋದು. ಅದಕ್ಕೆ ನಾವು ಪೆಗ್ಗಿಂಗ್ ಅಪ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಅದೇನು ಮಾಡ್ಬೋದು ಅಂತ ಹೇಳಿದ್ರೆ, ತನ್ನ ವಿದೇಶಿ ವಿನಿಮಯದ ಅಥವಾ ತನ್ನ ಸ್ವದೇಶಿ ಹಣದ ಮೌಲ್ಯವನ್ನು ಏನು ಮಾಡ್ಬೋದು, ಕಡಿಮೆಯನ್ನು ಕೂಡ ಮಾಡ್ಬೋದು. ಅದಕ್ಕೆ ನಾವು ಪೆಗ್ಗಿಂಗ್ ಡೌನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ಸರ್ಕಾರ ಮಧ್ಯಪ್ರವೇಶವನ್ನು ಮಾಡಿ ಏನು ಮಾಡುತ್ತೆ, ವಿದೇಶಿ ವಿನಿಮಯದ ದರವನ್ನು ಏನು ಮಾಡುತ್ತೆ, ನಿರ್ಧಾರವನ್ನು ಮಾಡುತ್ತೆ. ನಾವು ನಮ್ಮ ಒಂದು ಸ್ವದೇಶಿ ಹಣದ ಮೌಲ್ಯವನ್ನು ಹೆಚ್ಚು ಮಾಡಬೇಕಂತ ಹೇಳಿದ್ರೆ ಅದರ ಡಿಮ್ಯಾಂಡನ್ನು ಹೆಚ್ಚು ಮಾಡಬೇಕಾಗುತ್ತೆ. ಅದಕ್ಕೆ ಬದಲಾಗಿ ನಾವೇನಾದರೂ ಅದರ ಮೌಲ್ಯವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು, ಅದರ ಪೂರೈಕೆಯನ್ನು ಹೆಚ್ಚು ಮಾಡಬೇಕು. ಪೂರೈಕೆಯನ್ನು ಹೆಚ್ಚು ಮಾಡಿದಾಗ ಆಟೋಮೆಟಿಕಲಿ ಏನಾಗುತ್ತೆ, ಅದರ ಮೌಲ್ಯ ಕಡಿಮೆ ಆಗುತ್ತೆ. ನಾವು ಅದನ್ನು ಮೌಲ್ಯವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿದ್ರೆ ಡಿಮ್ಯಾಂಡನ್ನು ಹೆಚ್ಚು ಮಾಡಬೇಕು. ಡಿಮ್ಯಾಂಡನ್ನು ಹೆಚ್ಚು ಮಾಡಿದಾಗ ಏನಾಗುತ್ತೆ, ಆಟೋಮ್ಯಾಟಿಕಲಿ ಅದರ ಮೌಲ್ಯ ಹೆಚ್ಚಾಗುತ್ತೆ ಅನ್ನುವಂಥದ್ದು. ದಿಸ್ ಇಸ್ ದ ಒನ್ ಆಫ್ ದ ಮೆಥಡ್ ಆಫ್ ಎಕ್ಸ್ಚೇಂಜ್ ಕಂಟ್ರೋಲ್. The second direct method of exchange control is exchange restrictions. Exchange restriction is nothing but it is the compulsory reduction by the government of supply of its currency to the market. ಸರ್ಕಾರ ವಿದೇಶಿ ವಿನಿಮಯದ ಒಂದು ಸಪ್ಲೈನಲ್ಲಿ ಒಂದು ನಿಯಂತ್ರಣವನ್ನು ಸಾಧಿಸ್ತಾ ಇರುತ್ತೆ ಅಂತ ಅನ್ನುವಂಥದ್ದು. ಯಾವ ರೀತಿ ನಿಯಂತ್ರಣವನ್ನು ಮಾಡುತ್ತೆ ಅಂತ ಹೇಳಿದ್ರೆ, ಅಕಾರ್ಡಿಂಗ್ ಟು ಸಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ತನಗೆ ಬೇಕಾದಂಥ ರೀತಿಯಲ್ಲಿ ಏನು ಮಾಡ್ತಿರುತ್ತೆ, ಮಾರುಕಟ್ಟೆಗೆ ಬಿಡಬೇಕಾದಂತಹ ತನ್ನ ಸ್ವದೇಶಿ ಹಣದ ಒಂದು ಪ್ರಮಾಣವನ್ನು ಏನು ಮಾಡ್ತಿರುತ್ತೆ, ನಿಯಂತ್ರಣವನ್ನು ಮಾಡ್ತಿರುತ್ತೆ ಅಂತ ಅನ್ನುವಂಥದ್ದು. ಇನ್ ಎಕ್ಸ್ಚೇಂಜ್ ರಿಸ್ಟ್ರಿಕ್ಷನ್ ವಿ ಹ್ಯಾವ್ ಮೆನಿ ವೇರಿಯಂಟ್ಸ್ ಅಂಡ್ ದೇ ಆರ್ ಅಲೋಕೇಶನ್ ಅಕಾರ್ಡಿಂಗ್ ಟು ಪ್ರಿಯಾರಿಟೀಸ್, ಮಲ್ಟಿಪಲ್ ಎಕ್ಸ್ಚೇಂಜ್ ರೇಟ್ ಅಂಡ್ ಬ್ಲಾಕ್ಡ್ ಅಕೌಂಟ್. The first one is allocation according to priorities. This is the simplest method. In this method, the central bank of the country will allocate the foreign exchange according to priorities. ಯಾವುದಕ್ಕೆ ಆದ್ಯತೆಯನ್ನು ಕೊಡಬೇಕು, ವಿದೇಶದಿಂದ ನಮಗೆ ಯಾವುದಾದ್ರೂ ಅತ್ಯಗತ್ಯವಾದ ಆಮದುಗಳು ಬೇಕಾಗಿದ್ದರೆ ಅಥವಾ ನಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನೇನಾದರೂ ನಾವು ಅದಕ್ಕೆ ಆಮದನ್ನು ಮಾಡ್ಕೊಳ್ತಾ ಇದ್ರೆ, ಈ ರೀತಿಯಾದಂಥ ಸರಕುಗಳಿಗೆ ಅಥವಾ ನೀವು ಯಾವುದಾದ್ರೂ ವಿದೇಶಗಳಿಂದ ಔಷಧಿಗಳನ್ನು ಆಮದು ಮಾಡ್ಕೊಳ್ತಾ ಇದ್ರೆ, ಈ ರೀತಿಯಾದಂತಹ ಆದ್ಯತೆಯ ಸರಕು ಅಥವಾ ಸೇವೆಗಳಿಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಹೆಚ್ಚು ವಿದೇಶಿ ವಿನಿಮಯವನ್ನು ಕೊಡ್ತಾರೆ. ಅದಕ್ಕೆ ಬದಲಾಗಿ ನೀವೇನಾದರೂ ಅಷ್ಟು ಆದ್ಯತೆಗೆ ಒಳಪಡದಿರೋ ಅಷ್ಟೊಂದು ಅಗತ್ಯವಲ್ಲದ ಸರಕುಗಳನ್ನು ಆಮದು ಮಾಡ್ಕೊಳ್ತಾ ಇರ್ತಾರೆ ಅಂದರೆ ಅವುಗಳಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ವಿದೇಶಿ ವಿನಿಮಯವನ್ನು ಕಡಿಮೆ ಕೊಡ್ತಾರೆ ಅಂತನ್ನುವಂಥದ್ದು. ಇದು ಏನಂತ ಹೇಳಿದ್ರೆ ನಮಗೆ ಅಗತ್ಯತೆಗೆ ತಕ್ಕಂತೆ ಏನು ಮಾಡುತ್ತೆ, ಸೆಂಟ್ರಲ್ ಬ್ಯಾಂಕು ವಿದೇಶಿ ವಿನಿಮಯವನ್ನು ಹಂಚಿಕೆಯನ್ನು ಮಾಡೋದ್ರ ಮುಖಾಂತರ ನಮ್ಮ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಏನು ಮಾಡುತ್ತೆ, ನಿಯಂತ್ರಣವನ್ನು ಇದು ಮಾಡುತ್ತೆ ಅಂತನ್ನುವಂಥದ್ದು. ದೆನ್ ಮಲ್ಟಿಪಲ್ ಎಕ್ಸ್ಚೇಂಜ್ ರೇಟ್ಸ್. The name itself says multiple exchange rate. There is no one single exchange rate. On what basis they will fix the multiple exchange rates? ಬೇರೆ ಬೇರೆ ಎಕ್ಸ್ಚೇಂಜ್ ರೇಟನ್ನು ಹೇಗೆ ಫಿಕ್ಸ್ ಮಾಡ್ತಾರೆ ಅಂತ ಹೇಳಿದರೆ, ಇದು ಕೂಡ ಹಾಗೆ ಮಲ್ಟಿಪಲ್ ಎಕ್ಸ್ಚೇಂಜ್ ರೇಟ್ಸ್ ಅನ್ನುವಾಗ ನಾವು ಯಾವ ರೀತಿಯ ಸರಕುಗಳನ್ನು ಆಮದು ಮಾಡ್ಕೊಳ್ತಿದ್ದೀವಿ ಅಂತ ಅನ್ನುವಂಥದ್ದು. ಅದರಲ್ಲಿ ನಿಮಗೆ ತುಂಬ ಅಗತ್ಯವಾದಂಥ ಸರಕುಗಳನ್ನು ಆಮದು ಮಾಡ್ಕೊಳ್ತಿರ್ತೀರಾ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದ್ರೆ ಕಡಿಮೆ ಎಕ್ಸ್ಚೇಂಜ್ ರೇಟನ್ನು ಫಿಕ್ಸ್ ಮಾಡ್ಬೋದು, ಹೌದಲ್ವಾ? ಕಡಿಮೆ ಎಕ್ಸ್ಚೇಂಜ್ ರೇಟ್ನ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಏನರ್ಥ ಅಂದರೆ ಕಡಿಮೆ ಬೆಲೆಗೆ ಅದನ್ನು ತೆಗೆದುಕೊಳ್ಳುವಂತೆ ಮಾಡಿಕೊಳ್ಳುವಂಥದ್ದು. ಈ ಮಲ್ಟಿಪಲ್ ಎಕ್ಸ್ಚೇಂಜ್ ರೇಟ್ನ ಪ್ರಮುಖವಾದ ಉದ್ದೇಶ ಏನು ಅಂತ ಹೇಳಿದ್ರೆ ರಫ್ತುಗಳ ಮೌಲ್ಯವನ್ನು ಹೆಚ್ಚಿಸುವಂಥದ್ದು ಮತ್ತು ಆಮದುಗಳ ಮೌಲ್ಯವನ್ನು ತಗ್ಗಿಸುವಂಥದ್ದು. ಥರ್ಡ್ ಒನ್ ಇಸ್ ಬ್ಲ್ಯಾಕ್ ಅಕೌಂಟ್ಸ್. ಈ ಬ್ಲ್ಯಾಕ್ ಅಕೌಂಟ್ಸ್ ಅಂತ ಹೇಳಿದ್ರೆ ಕೆಲವೊಮ್ಮೆ ಏನು ಮಾಡ್ತಿರ್ತಾರೆ ಅಂದರೆ ಎಕ್ಸ್ಪೋರ್ಟರ್ಸ್ಗಳು ಕೇಂದ್ರ ಬ್ಯಾಂಕಿನಲ್ಲಿ ಒಂದು ತಮ್ಮ ಖಾತೆಯನ್ನು ತೆರೆದಿರಬೇಕಾಗಿರ್ತದೆ.
ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಏನು ಮಾಡ್ಲಿಕ್ಕೆ ಸರ್, ಕೇವಲ ಡೆಪಾಸಿಟ್ನ ಮಾಡಲಿಕ್ಕೆ ಮಾತ್ರ ಅವರಿಗೆ ಅವಕಾಶವನ್ನು ಕೊಟ್ಟಿರ್ತಾರೋ ಹೊರತು ಅದರಿಂದ ಆ ಖಾತೆಯಿಂದ ವಿದೇಶಿ ವಿನಿಮಯವನ್ನು ಅಥವಾ ಹಣವನ್ನು ಹಿಂಪಡೆಯೋದಕ್ಕೆ ಅವರಿಗೆ ಅವಕಾಶವನ್ನು ಕೊಟ್ಟಿರೋದಿಲ್ಲ. ಇದಕ್ಕೆ ನಾವು ಬ್ಲ್ಯಾಕ್ ಅಕೌಂಟ್ಸ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅವರೇನಾದರೂ ಖಾತೆಯಿಂದ ಹಣವನ್ನು ಹಿಂಪಡಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಅವರು ಫಾಲೋ ಮಾಡಬೇಕಾಗಿರುತ್ತೆ ಅನ್ನುವಂಥದ್ದು. ಈ ರೀತಿಯ ವಿಧಾನವನ್ನು ಯಾವಾಗ ಬಳಸ್ತಾರೆ ಅಂತ ಹೇಳಿದ್ರೆ, ನಾವು ಯಾವುದಾದ್ರೂ ಸಾಲ ಪಾವತಿಯನ್ನು ಮಾಡಬೇಕನ್ನುವಾಗ ಇದನ್ನು ಬಳಸ್ಕೊಳ್ತಾರೆ ಅನ್ನುವಂಥದ್ದು. ಹಾಗಾಗಿ ಆವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಖಾತೆಗೆ ಏನಾಗ್ತಿರುತ್ತೆ, ಡೆಪಾಸಿಟ್ ಆಗ್ತಾ ಇರ್ತದೆ. ಆ ಹಣವನ್ನು ಈ ವಿದೇಶಿ ಸಾಲವನ್ನು ಪಾವತಿ ಮಾಡೋದಕ್ಕೋಸ್ಕರ ಅದನ್ನು ಬಳಸ್ಕೊಳ್ಳಲಾಗುತ್ತೆ. The third direct method of exchange control is exchange clearing agreements. In this method, two trading countries will establish one account in their respective central banks. ಆ ಅಕೌಂಟ್ನ ಮುಖಾಂತರ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಎರಡೂ ರಾಷ್ಟ್ರಗಳ ನಡುವೆ ನಡೆಯುವಂತಹ ಎಲ್ಲ ವ್ಯಾಪಾರ ವ್ಯವಹಾರಗಳ ಪೇಮೆಂಟ್ಸ್ಗಳನ್ನು ಆ ಅಕೌಂಟ್ನ ಮುಖಾಂತರನೇ ಮಾಡಬೇಕಾಗಿರುತ್ತೆ. ಯಾಕೆ ಈ ರೀತಿಯಾಗಿ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ, ಎರಡೂ ರಾಷ್ಟ್ರಗಳ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ, ಆದಷ್ಟು ಆ ರಾಷ್ಟ್ರಗಳ ಆಮದು ಮತ್ತು ರಫ್ತುಗಳ ಮೌಲ್ಯಗಳು ಒಂದಕ್ಕೊಂದು ಸಮನಾಗಿರುವಂತೆ ನೋಡ್ಕೊಳ್ಳುವಂಥದ್ದು ಅಂತ. ಈ ವಿಧಾನಕ್ಕೆ ನಾವು ಬೈಲ್ಯಾಟರಲ್ ಕ್ಲಿಯರಿಂಗ್ ಅಗ್ರಿಮೆಂಟ್ ಅಂತಲೂ ಕೂಡ ಕರಿತೀವಿ. ಯಾಕೆ ಬೈಲ್ಯಾಟರಲ್ ಅಂತ ಹೇಳಿದ್ರೆ, ಇದರಲ್ಲಿ ಎರಡೂ ರಾಷ್ಟ್ರಗಳು ಒಂದು ಅಗ್ರಿಮೆಂಟನ್ನು ಮಾಡಿಕೊಂಡಿರೋ ಕಾರಣದಿಂದ ಇದಕ್ಕೆ ನಾವು ಬೈಲ್ಯಾಟರಲ್ ಅಂತ ಹೇಳ್ಬಿಟ್ಟು ಕರಿತೀವಿ ಅನ್ನೋದು. The fourth direct method of exchange control is payment agreements, which is very similar to the third method, that is bilateral clearing agreement. But there is a small difference between these two. In bilateral clearing agreement, we will have only transaction, but in payment agreement, it includes transactions and other services also. Example, shipping charges, debt services, tourism and all. So, the intervention, export restrictions, bilateral clearing agreements, payment agreements, these are all the direct methods of exchange control. Now we will discuss the indirect methods of exchange control. In indirect methods of exchange control, we have three types of exchange control. They are quantitative restrictions, export bounty and raising interest rate. Okay, the first one is quantitative restrictions. Quantitative restrictions are commercial controls, includes import quotas, import restrictions, import embargoes and all. ಈ ವಿಧಾನದಲ್ಲಿ ನಾವೇನು ಮಾಡ್ತೀವಿ ಅಂದರೆ, ಕ್ವಾಂಟಿಟೇಟಿವ್ ಪರಿಮಾಣಾತ್ಮಕವಾಗಿ ನಾವು ಆಮದುಗಳನ್ನು ನಿರ್ಬಂಧವನ್ನು ಮಾಡ್ತೀವಿ ಎನ್ನುವಂಥದ್ದು. ಇಂಪೋರ್ಟ್ ಕೋಟಾ ಅಂತ ಹೇಳಿದ್ರೆ, ಇಲ್ಲಿ ಒಂದು ನಿರ್ದಿಷ್ಟ ಪ್ರಮಾಣದವರೆಗಿನ ಆಮದಿಗೆ ನಾವೇನು ಮಾಡ್ತೀವಿ, ಯಾವುದೇ ರೀತಿಯಾದಂಥ ಸುಂಕವನ್ನು ವಿಧಿಸೋದಿಲ್ಲ ಅಂತ ಹೇಳಿದ್ರೆ. ಫಾರ್ ಎಕ್ಸಾಂಪಲ್, ಈಗ ಒಂದು 100 ಟನ್ನನ್ನು ಆಮದು ಮಾಡಿಕೊಂಡ್ರೆ ಅದ್ರ ಮೇಲೆ ನಾನು ಯಾವುದೇ ರೀತಿಯ ಸುಂಕವನ್ನು ವಿಧಿಸೋದಿಲ್ಲ ಅನ್ನುವಂಥದ್ದು. ಅದಾದ ನಂತರ ನೀವೇನು ಆಮದನ್ನು ಮಾಡ್ಕೊಳ್ತೀರಾ ಅದರ ಮೇಲೆ ಏನು ಮಾಡ್ತಾರೆ, ಸುಂಕವನ್ನು ವಿಧಿಸ್ತಾರೆ ಅಂತ ಅನ್ನುವಂಥದ್ದು. ಇದೇನು ಮಾಡುತ್ತೆ, ಆಮದಿನ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ, ಹೌದಲ್ವಾ? ಈಗ 100 ಟನ್ ತನಕ ನಿಮಗೆ ಯಾವುದೇ ಸುಂಕಗಳಿಲ್ಲ ಅಥವಾ ಕಡಿಮೆ ಸುಂಕ ಇದೆ ಅಂತ ಹೇಳಿದ್ರೆ ನಾವು ಆಮದನ್ನು ಮಾಡ್ಕೊಳ್ತೀವಿ. ಅದಾದ ನಂತರ ನಿಮಗೆ ಸುಂಕಗಳು ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಅದರ ಬೆಲೆಗಳೇನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲೇನು ಮಾಡ್ತಾರೆ, ಇಂಡೈರೆಕ್ಟ್ ಆಗಿ ನಿಮಗೆ ಡೈರೆಕ್ಟಾಗಿ ಹೇಳೋದಿಲ್ಲ, ನೀನು ಅದನ್ನು ಆಮದು ಮಾಡ್ಕೊಂಬೇಡ ಕಣಪ್ಪ ಅಂತ ಅಂದ್ಬಿಟ್ಟು ಹೇಳೋದಿಲ್ಲ. ಆದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಆಮದನ್ನು ಮಾಡದೇ ಇರೋ ರೀತಿಯಲ್ಲಿ ಇಂಡೈರೆಕ್ಟ್ ಆಗಿ ನಿಮಗೆ ಏನು ಮಾಡ್ತಾರೆ, ಪ್ರಭಾವವನ್ನು ಬೀರ್ತಾರೆ ಅಂತ ಅನ್ನುವಂಥದ್ದು. ನಿಮಗೆ ಅಂತ ಹೇಳಿದ್ರೆ ಆಮದುದಾರರಿಗೆ ಅಂತ ಅನ್ನುವಂಥದ್ದು. ಅಥವಾ ಇಂಪೋರ್ಟ್ ರೆಸ್ಟ್ರಿಕ್ಷನ್ಸ್ ಅಂತ ಹೇಳಿದ್ರೆ, ಕೆಲವೊಂದು ರಾಷ್ಟ್ರಗಳು ಏನು ಮಾಡ್ಬೋದು, ಆಮದು ನಿಷೇಧಗಳು ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತು, ಸಾಗರಗಳು ಅಂತ ಹೇಳಿದ್ರೆ ಒಂದಷ್ಟು ಕಿಲೋಮೀಟರ್ಗಳ ತನಕ ಏನು ಮಾಡ್ತವೆ ಅಂತ ಹೇಳಿದ್ರೆ ಅದು ನಮ್ಮ ರಾಷ್ಟ್ರಕ್ಕೆ ಸೇರಿದಂಥದ್ದು ಅಂತ ನಾವು ನಿರ್ಧಾರವನ್ನು ಮಾಡ್ಕೊಳ್ತೀವಿ. ಯಾವುದೇ ಬಂದರಿನಿಂದ ಅಲ್ಲಿವರೆಗೆ ಹಡಗುಗಳು ಹೊರ ಹೋಗುವಂತಿಲ್ಲ ಅಥವಾ ಬೇರೆ ರಾಷ್ಟ್ರದ ಹಡಗುಗಳು ನಮ್ಮೊಳಗೆ ಬರುವಂತಿಲ್ಲ ಅಂತ ಅಂದ್ಬಿಟ್ಟೆಲ್ಲೋ ಕೂಡ ಏನು ಮಾಡ್ಬೋದು, ನಿಷೇಧಗಳನ್ನು ನಾವು ಹೇರಲಿಕ್ಕೆ ಸಾಧ್ಯ ಇದೆ ಅಂತ ಅನ್ನುವಂಥದ್ದು. ಮತ್ತೊಂದು ಬೈಯಿಂಗ್ ಸ್ಟ್ರಾಟಜಿ ಆಫ್ ಸ್ಟೇಟ್ ಕಾರ್ಪೊರೇಷನ್ಸ್ ಅಂತ, ಅಂದರೆ ಸರ್ಕಾರಿ ನಿಗಮಗಳೇನು ಮಾಡ್ಬೋದು ಅಂತ ಹೇಳಿದ್ರೆ, ಯಾವ ಸರಕುಗಳನ್ನು ನಾವು ಆಮದು ಮಾಡ್ಕೊಳ್ಬೇಕು ಅನ್ನೋದನ್ನು ಅವರು ನಿರ್ಧಾರ ಮಾಡಲಿಕ್ಕೆ ಅವರಿಗೆ ಏಕಸ್ವಾಮ್ಯದ ಅಧಿಕಾರ ಇರುತ್ತೆ ಅಂತ ಹೇಳಿದ್ರೆ, ಯಾವ ರೀತಿಯ ಸರಕುಗಳನ್ನು ನಾವು ಇಂಪೋರ್ಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಮತ್ತು ಅವುಗಳನ್ನು ನಾವು ಹೇಗೆ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಕೈಯಲ್ಲಿ ಇರುತ್ತೆ ಅಂತ ಅನ್ನುವಂಥದ್ದು. ಇದು ಯಾಕೆ ಅಷ್ಟೊಂದು ಇಂಪಾರ್ಟೆಂಟು, ಈ ಇಂಪೋರ್ಟ್ ರೆಸ್ಟ್ರಿಕ್ಷನ್ಸ್ಗಳೆಲ್ಲ ಆಗಿರ್ಬೋದು, ಅವುಗಳೆಲ್ಲ ಏನಾದರೂ ಪ್ರಭಾವ ಬೀರ್ತಾವ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಪ್ರಭಾವ ಬೀರುತ್ತೆ. ನೀವು ನೆಪೋಲಿಯನ್ ಬೋನಾಪಾರ್ಟೆ ಹೆಸರನ್ನು ಕೇಳಿರ್ಬೋದು, ಹೌದಲ್ವಾ? ಇತಿಹಾಸದಲ್ಲಿ ಅವರು ಫ್ರಾನ್ಸಿನ ಒಂದು ಇತಿಹಾಸದಲ್ಲಿ ಕಂಡಂಥ ಒಬ್ಬ ಮಹಾನ್ ಜನನಾಯಕ ಅಂದರೆ ನೆಪೋಲಿಯನ್ ಬೋನಾಪಾರ್ಟೆ. ಅವನು ಯಾವ ಮಟ್ಟಿಗೆ ಬಲಶಾಲಿಯಾಗಿದ್ದ ಅಂತ ಹೇಳಿದ್ರೆ, ಅವನಿದ್ದ ಕಾಲಕ್ಕೆ ಒಂದು ಗಾದೆನೇ ಹುಟ್ಟುಕೊಂಡಿತ್ತು, ಫ್ರಾನ್ಸ್ಗೆ ಶೀತ ಆದರೆ ಇಡೀ ಯುರೋಪ್ ಸೀನುತ್ತೆ ಅಂತ ಅಂದ್ಬಿಟ್ಟು.
ಅಂತಹ ಒಬ್ಬ ವ್ಯಕ್ತಿಯ ಸೋಲಿಗೆ ಕಾರಣ ಆಗಿದೆ ಏನಂತ ಹೇಳಿದ್ರೆ ಅವನು ಮಾಡಿದಂತಹ ಅಂತಾರಾಷ್ಟ್ರೀಯ ವ್ಯಾಪಾರದ ನಿರ್ಧಾರಗಳು ಅಂತಂದ್ರೆ ನೀವು ನಂಬಲೇಬೇಕು. ಯಾಕಂತ ಹೇಳಿದ್ರೆ ಅವನು ಮಾಡಿದಂಥ ಕಾಂಟಿನೆಂಟಲ್ ಬ್ಲಾಕೇಡ್ ಅಂತ ಹೇಳಿದ್ರೆ ಇಂಗ್ಲೆಂಡ್ನಿಂದ ಯಾವುದೇ ರೀತಿಯಾದಂಥ ವ್ಯಾಪಾರ ವಹಿವಾಟುಗಳನ್ನು ಇವನು ಫ್ರಾನ್ಸ್ ಸೇರಿದಂತೆ ತನ್ನ ಮಿತ್ರ ರಾಷ್ಟ್ರಗಳು ಮಾಡಬಾರ್ದು ಅನ್ನುವಂಥ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ. ಮುಂದೊಂದು ದಿನ ಅದೇನಾಗುತ್ತೆ ಅಂತ ಹೇಳಿದ್ರೆ ಅವನ ಅಳಿವಿಗೆ ಅದು ಒಂದು ಕಾರಣ ಆಗುತ್ತೆ. ಯಾಕೆ ನಾನು ಈ ಅಂಶವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಒಂದು ಅಂತಾರಾಷ್ಟ್ರೀಯ ವ್ಯಾಪಾರ ಅನ್ನುವಂಥದ್ದು ಯಾವುದೇ ರಾಷ್ಟ್ರದ ಅಳಿವು ಮತ್ತು ಉಳಿವಿನಲ್ಲಿ ತುಂಬಾ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ ಅನ್ನೋದಕ್ಕೆ. ಸೆಕೆಂಡ್ ಇಂಡೈರೆಕ್ಟ್ ಮೆಥಡ್ ಆಫ್ ಎಕ್ಸ್ಚೇಂಜ್ ಕಂಟ್ರೋಲ್ ಇಸ್ ಎಕ್ಸ್ಪೋರ್ಟ್ ಬೌಂಟಿ. In export bounty, we will induces the exporters to produce more and export more. ನಾವು ನಮ್ಮ ರಾಷ್ಟ್ರದಲ್ಲಿ ಹೆಚ್ಚಾಗಿ ಉತ್ಪಾದನೆ ಮಾಡಿ ಹೆಚ್ಚು ರಫ್ತು ಮೌಲ್ಯವನ್ನು ಗಳಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವಂಥ ಸರಕುಗಳ ಉತ್ಪಾದನೆಗೆ ಏನು ಮಾಡಬೇಕು, ನಾವು ಹೆಚ್ಚಿನ ಉತ್ತೇಜನವನ್ನು ಕೊಡಬೇಕು ಅನ್ನುವಂಥದ್ದು. ಈ ಮುಖಾಂತರ ಏನು ಮಾಡ್ಬೋದು, ರಫ್ತುಗಳ ಪ್ರಮಾಣವನ್ನು ನಾವು ಹೆಚ್ಚಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಹೇಳಿದ್ರೆ ಯಾವ ಒಂದು ಸರಕನ್ನು ರಫ್ತು ಮಾಡ್ತಿರ್ತೀರಾ ಅಂತ ಹೇಳಿದ್ರೆ ಆ ಒಂದು ಕೈಗಾರಿಕೆಗಳಿಗೆ ನಾವು ಸಬ್ಸಿಡಿಯನ್ನು ಕೊಡೋದ್ರ ಮುಖಾಂತರ ಏನು ಮಾಡ್ಬೋದು, ಅವುಗಳ ಒಂದು ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೆ ಅಥವಾ ಅವುಗಳ ಒಂದು ರಫ್ತನ್ನು ಹೆಚ್ಚು ಮಾಡಿ ರಫ್ತುಗಳ ಪ್ರಮಾಣವನ್ನು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಹೆಚ್ಚಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಥರ್ಡ್ ಇಂಡೈರೆಕ್ಟ್ ಮೆಥಡ್ ಆಫ್ ಎಕ್ಸ್ಚೇಂಜ್ ಕಂಟ್ರೋಲ್ ಇಸ್ ರೈಸಿಂಗ್ ಇಂಟರೆಸ್ಟ್ ರೇಟ್. ಇಂಟರೆಸ್ಟ್ ರೇಟ್ಗೂ ಎಕ್ಸ್ಚೇಂಜ್ ಕಂಟ್ರೋಲ್ಗೂ ಏನು ಸಂಬಂಧ ನಮಗೆ ಗೊತ್ತು. ಎಕ್ಸ್ಚೇಂಜ್ ಕಂಟ್ರೋಲ್ ಅಂತ ಅನ್ನುವಾಗ ನಾವಲ್ಲಿ ಕೇವಲ ಎಕ್ಸ್ಚೇಂಜ್ ರೇಟನ್ನು ಮಾತ್ರ ನಾವು ನಿಯಂತ್ರಣವನ್ನು ಮಾಡೋದಿಲ್ಲ, ಕ್ಯಾಪಿಟಲ್ ಔಟ್ಫ್ಲೋ ಅನ್ನು ಕೂಡ ನಾವೇನು ಮಾಡ್ತೀವಿ, ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀವಿ. ಹೇಗೆ ನಾವು ಎಕ್ಸ್ಚೇಂಜ್ ರೇಟ್ ಮುಖಾಂತರ ಕ್ಯಾಪಿಟಲ್ ಅಥವಾ ಬಂಡವಾಳದ ಹೊರಹರಿವನ್ನು ನಾವು ಕಡಿಮೆ ಮಾಡ್ಬೋದು ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತು. ಬಂಡವಾಳ ಅನ್ನುವಂಥದ್ದು ನಿರ್ಧಾರ ಆಗುವಂಥದ್ದು ಯಾವುದ್ರ ಮುಖಾಂತರ ಅಂತ ಹೇಳಿದ್ರೆ ಬಡ್ಡಿಯ ದರಗಳಿಂದ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಯಾವಾಗ ಬಡ್ಡಿಯ ದರಗಳು ಹೆಚ್ಚಾಗಿರ್ತದೋ ಆವಾಗ ಏನಾಗುತ್ತೆ, ಬಂಡವಾಳದ ಹೂಡಿಕೆ ಏನಾಗುತ್ತೆ, ಹೆಚ್ಚಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಒಂದು ದೇಶದ ಒಳಗಡೆ ನಾವು ಏನಾದರೂ ಬಡ್ಡಿಯ ದರಗಳನ್ನು ಹೆಚ್ಚಿಸ್ತೀವಿ ಅಂತ ಹೇಳಿದ್ರೆ ಒಂದು ನಮ್ಮ ರಾಷ್ಟ್ರದಲ್ಲಿರುವಂಥ ಹೂಡಿಕೆದಾರರು ಏನು ಮಾಡ್ತಾರೆ, ಇಲ್ಲೇ ಹೂಡಿಕೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಮತ್ತೊಂದು ಏನು ಹೇಳಿದ್ರೆ ಬೇರೆ ರಾಷ್ಟ್ರಗಳಲ್ಲಿರುವಂಥ ಹೂಡಿಕೆದಾರರು ಕೂಡ ಏನು ಮಾಡ್ತಾರೆ, ನಮ್ಮ ರಾಷ್ಟ್ರಕ್ಕೆ ಹೂಡಿಕೆ ಮಾಡಲಿಕ್ಕೆ ಬರಬೇಕು. ನಮ್ಮ ರಾಷ್ಟ್ರಕ್ಕೆ ಹೂಡಿಕೆ ಮಾಡೋಕ್ಕೆ ಬರಬೇಕು ಅಂತ ಹೇಳಿದ್ರೆ ಅವರ ನಾಣ್ಯದಲ್ಲಿ ಅವರು ಹೂಡಿಕೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರೆ ಅಂತ ಹೇಳಿದ್ರೆ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಅವರ ಹಣವನ್ನು ನಮ್ಮ ಹಣಕ್ಕೆ ಪರಿವರ್ತನೆಯನ್ನು ಮಾಡ್ತಾರೆ. ಆವಾಗ ನಮ್ಮ ರಾಷ್ಟ್ರದ ಹಣಕ್ಕೆ ಏನಾಗುತ್ತೆ ಮಕ್ಕಳ, ಬೇಡಿಕೆ ಜಾಸ್ತಿ ಆಗುತ್ತೆ. ಬೇಡಿಕೆ ಜಾಸ್ತಿ ಆದಾಗ ಅದರ ಮೌಲ್ಯ ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ ಅನ್ನುವಂಥದ್ದು. ಈ ರೀತಿಯ ಕ್ರಮಗಳಿಂದ ಒಂದು ನಮಗೆ ಎರಡು ಲಾಭಗಳಾಗ್ತವೆ. ಒಂದು, ನಮ್ಮ ರಾಷ್ಟ್ರದಲ್ಲಿ ಬಂಡವಾಳ ಹೂಡಿಕೆ ಆಗ್ತದೆ, ಬಂಡವಾಳ ಹೊರ ಹೋಗೋದನ್ನು ತಪ್ಪಿಸ್ಬೋದು ನಾವು. ಮತ್ತೊಂದು ಏನು ಮಾಡ್ಬೋದು ಅಂತ ಹೇಳಿದ್ರೆ ಬೇರೆ ರಾಷ್ಟ್ರಗಳಿಂದ ನಮ್ಮ ರಾಷ್ಟ್ರಕ್ಕೆ ಬಂಡವಾಳ ಹರಿದು ಬರುತ್ತೆ. ಜೊತೆಗೆ ನಮ್ಮ ವಿದೇಶಿ ವಿನಿಮಯದ ದರದ ಮೌಲ್ಯವೂ ಕೂಡ ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ ಅನ್ನುವಂಥದ್ದು. ಸೊ ದೀಸ್ ಆರ್ ಆಲ್ ದ ಮೆಥಡ್ಸ್ ಆಫ್ ಎಕ್ಸ್ಚೇಂಜ್ ಕಂಟ್ರೋಲ್. ನಾವು ಮುಂದಿನ ತರಗತಿಯಲ್ಲಿ ಏನು ಮಾಡೋಣ ಅಂತ ಹೇಳಿದ್ರೆ ಈ ವಿದೇಶಿ ವಿನಿಮಯ ನಿಯಂತ್ರಣದ ಸಾಧಕ ಮತ್ತು ಬಾಧಕಗಳು, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ನಿಮ್ಗೆಲ್ರಿಗೂ ಒಂದು ಕೆಲಸ, ನಾನು ಇದುವರೆಗೂ ಕೂಡ ಏನು ಹೇಳಿದೆ, ವಿದೇಶಿ ವಿನಿಮಯ ದರ ಹೀಗಿರುತ್ತೆ, $1 $1 ಇರಲ್ಲ ಅಂತನೋ ಎಲ್ಲ ವಿಚಾರಗಳನ್ನು ಹೇಳಿದೆ ಅಲ್ವಾ. ಹಾಗಾಗಿ ಮುಂದಿನ ತರಗತಿಗೆ ಬರುವಾಗ ನೀವೇನು ಮಾಡ್ಕೊಂಡ್ಬರ್ಬೇಕು ಅಂತ ಹೇಳಿದ್ರೆ ನಮ್ಮ ಭಾರತೀಯ ರೂಪಾಯಿಯ ಮೌಲ್ಯಕ್ಕೆ ಹೋಲಿಸಿದಾಗ ಇತರ ಒಂದು ವಿದೇಶಿ ನಾಣ್ಯಗಳ ಮೌಲ್ಯಗಳು ಎಷ್ಟಿದೆ ಅದನ್ನು ನೀವು ತಿಳ್ಕೊಂಡು ಬರ್ಬೇಕಂತ ಹೇಳಿದ್ರೆ ನಾವು $1 US ತಗೊಬೇಕಂದ್ರೆ ಎಷ್ಟು ರೂಪಾಯಿನ ಕೊಡಬೇಕು, ಅಥವಾ ಒಂದು ಜಪಾನ್ ಎನ್ನನ್ನು ತೆಗೆದುಕೊಳ್ಬೇಕಂತ ಹೇಳಿದ್ರೆ ಎಷ್ಟು ರೂಪಾಯಿಯನ್ನು ಕೊಡಬೇಕು ಅನ್ನೋದನ್ನು ಒಂದು ಪಟ್ಟಿಯನ್ನು ಮಾಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಹ್ಯಾಪಿ ಲರ್ನಿಂಗ್.